ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾವು ನಿನ್ನೆ ಆಮ್ಲಗಳು ಪ್ರತ್ಯಾಮ್ಲಗಳು ಪಾಠವನ್ನ ಮುಗಿಸಿ ಹಾಗೆ ಸ್ವಲ್ಪ ವಿದ್ಯುತ್ ಶಕ್ತಿಯ ಆ, ಒಂದು ಪೀಠಿಕೆಯನ್ನ ನೋಡಿದ್ವಿ. ಸ್ವಲ್ಪ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿ ಅಂದ್ರೆ ಏನು, ಯಾವುದನ್ನ ನಾವು ವಿದ್ಯುತ್ ಶಕ್ತಿ ಅಂತ ಅರ್ಥ ಮಾಡ್ಕೊಳ್ತೀವಿ, ಹಾಗೆ ವಿದ್ಯುತ್ ಶಕ್ತಿ ತಯಾರಿಕಾ ಕೇಂದ್ರದಿಂದ ನಮ್ಮ ಉಪಯೋಗಕ್ಕೆ ಎಲ್ಲಿ ನಮ್ಗೆ ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇದೆಯೋ ಅಲ್ಲಿವರೆಗೆ ಬರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಸ್ವಲ್ಪವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ ಪ್ರಯತ್ನ ಪಟ್ಟಿದ್ವಿ ಅಲ್ವಾ. ಸೊ ವಿದ್ಯುತ್ ಶಕ್ತಿಯನ್ನ ನಾವು ಏನಂತ ಅರ್ಥ ಮಾಡ್ಕೊಂಡಿದ್ವಿ ಮಕ್ಕಳೇ? ಆವೇಶಗಳ ಹರಿವು. ಋಣಾವೇಶ ಮತ್ತೆ ಧನಾವೇಶ ಅಂತ ಇರತ್ತೆ. ಹಿಂದಿನ ಕಾಲದಲ್ಲಿ ಧನಾವೇಶಗಳ ಹರಿವನ್ನೇ ವಿದ್ಯುತ್ ಶಕ್ತಿ ಅಂತ ಅರ್ಥ ಮಾಡ್ಕೊಂಡಿದ್ರು. ಅದನ್ನ ಸಾಂಪ್ರದಾಯಿಕ ವಿದ್ಯುತ್ ಅಂತ ಕರಿತೀವಿ ಅಂತಾನು ಹೇಳಿದ್ದೆ. ಆದ್ರೆ ನಂತರದಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು? ಎಲೆಕ್ಟ್ರಾನ್ಗಳ ಹರಿಯುವಿಕೆಯಿಂದಾಗಿ ನಮಗೆ ವಿದ್ಯುತ್ ಉತ್ಪತ್ತಿ ಆಗತ್ತೆ ಅನ್ನೋದು ಗೊತ್ತಾಯ್ತು. ಸೊ ಋಣಾವೇಶಗಳ ಹರಿಯುವಿಕೆಯಿಂದ ವಿದ್ಯುತ್ ಉತ್ಪತ್ತಿ ಆಗತ್ತೆ. ಸೊ ನಾವು ಕರೆಂಟ್ ಅನ್ನ ಏನಂತ ಅರ್ಥ ಮಾಡ್ಕೊಂಡಿದ್ವಿ? ಒಂದು ವಾಹಕದ ಮೂಲಕನೇ ಕರೆಂಟ್ ವಿದ್ಯುತ್ ಹರಿಯೋದಿಕ್ಕೆ ಸಾಧ್ಯ ಅಲ್ವಾ. ಅವಾಹಕಗಳು ಅಂತ ಅಂದ್ರೆ ಅವುಗಳಲ್ಲಿ ಆವೇಶಗಳ ಚಲನೆ ಆಗೋದಿಲ್ಲ. ಸೊ ವಾಹಕಗಳಲ್ಲಿ ಯಾವಾಗ ಒಂದು ನಿರ್ದಿಷ್ಟ ಸಮಯದಲ್ಲಿ ಆವೇಶಗಳು ಚಲಿಸತ್ತೋ ಅದು ಆ ರೀತಿಯ ಚಲನೆಯಿಂದಾಗಿ ನಮಗೆ ವಿದ್ಯುತ್ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಮುಂದುವರೆದು ವಿದ್ಯುತ್ ಹಾಗೆ ಹರಿಯೋದಿಕ್ಕೆ ಕಾರಣ ಏನು, ಹಾಗೆ ಹಲವಾರು ಇನ್ನೂ ಹೆಚ್ಚಿನ ವಿಷಯಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ. ವಿದ್ಯುನ್ ಮಂಡಲದ ಬಗ್ಗೆನೂ ಕೂಡ ನಾವು ನಿನ್ನೆ ಸ್ವಲ್ಪ ನೋಡಿದ್ದೀವಿ ಅಲ್ವಾ. ಇಲ್ಲಿ ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹದ್ದು ವಿದ್ಯುನ್ ಮಂಡಲ. ವಿದ್ಯುನ್ ಮಂಡಲ ಅಂತ ಅಂದ್ರೆ ವಿದ್ಯುತ್ ಹರಿಯೋದಿಕ್ಕೆ ಮಾಡ್ಕೊಂಡಿರುವಂತಹ ಒಂದು ರಚನೆ. ಅದು ನಿರಂತರವಾಗಿಯೂ ಇರಬೇಕು, ಹಾಗೆ ಆವೃತ ಮಾರ್ಗ ಆಗಿರ್ಬೇಕು. ಅಂದ್ರೆ ವಿದ್ಯುತ್ ಹರಿಯುವಂತಹ ದಾರಿ ಅಥವಾ ಪಥವನ್ನ ನಾವೇನಂತ ಕರಿತೀವಿ? ನಿರಂತರ ಮತ್ತು ಆವೃತ ಮಾರ್ಗವನ್ನ ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತಹದ್ದು ಒಂದು ವಿದ್ಯುತ್ ಮಂಡಲದ ಚಿತ್ರ. ಇದರಲ್ಲಿ ಆವೇಶಗಳ ಹರಿಯುವಿಕೆಯನ್ನ ನಾವು ನೋಡ್ತಾ ಇರಬಹುದು ಅಲ್ವಾ. ಸೊ ಈ ರೀತಿಯಾಗಿ ವಿದ್ಯುತ್ ಮಂಡಲವನ್ನ ನಾವು ನೋಡ್ತೀವಿ. ಹಾಗೆ ಎಲ್ಲಿಯಾದ್ರೂ ಮಧ್ಯದಲ್ಲಿ ವಿದ್ಯುತ್ ಮಂಡಲ ತುಂಡಾದ್ರೆ, ಕಟ್ ಆಗಿದ್ರೆ ಅಲ್ಲಿಂದ ಮುಂದಕ್ಕೆ ವಿದ್ಯುತ್ ಹರಿಯೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನಂತ ಕರಿತೀವಿ? ವಿದ್ಯುತ್ ಮಂಡಲ ಅಂತ ಅಂದ್ರೆ ನಿರಂತರವಾಗಿಯೂ ಇರಬೇಕು, ಹಾಗೆ ಆವೃತ ಮಾರ್ಗ ಕೂಡ ಆಗಿರ್ಬೇಕು. ಅಂತಹ ಮಾರ್ಗದಲ್ಲಿ ವಿದ್ಯುತ್ ಚಲಿಸುತ್ತೆ ಅನ್ನೋದನ್ನ ನಾವೀಗ ಅರ್ಥ ಮಾಡ್ಕೊಂಡಿದೀವಿ. ಸೊ ಸ್ವಿಚ್ ಏನಿದು, ನಾವು ಮನೆಯಲ್ಲಿ ಎಲ್ಲ ಸ್ವಿಚ್ ಅನ್ನ ನೋಡಿರ್ತೀವಿ. ಈ ಸ್ವಿಚ್ಚು ವಿದ್ಯುತ್ ಕೋಶ ಮತ್ತೆ ಬಲ್ಬ್ ಅಂದ್ರೆ ಅಂತೂ ನಿಮ್ಗೆ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ, ಹೌದಾ? ಹಾಗೇನೆ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ವಿದ್ಯುತ್ ಕೋಶ ಅಂತ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ಮನೆಗಳಲ್ಲಿ ನೀವು ಬ್ಯಾಟ್ರಿ ಸೆಲ್ ಅನ್ನ ನೋಡಿರ್ತೀರ. ಆ ಬ್ಯಾಟ್ರಿ ಸೆಲ್ ಅನ್ನೇ ವಿದ್ಯುತ್ ಕೋಶ ಅಂತ ಕರೆಯೋದು. ಸೊ ಈ ಸ್ವಿಚ್ ಏನ್ ಮಾಡತ್ತೆ ಅಂದ್ರೆ ಆ ವಿದ್ಯುತ್ ಕೋಶ ಮತ್ತೆ ಬಲ್ಬ್ಗಳ ನಡುವೆ ಒಂದು ಸಂಪರ್ಕ ಕೊಂಡಿಯ ತರ, ಅಂದ್ರೆ ಅದು ಎರಡು ಕನೆಕ್ಟ್ ಆಗೋ ರೀತಿಯಲ್ಲಿ, ಅದರ ಮಧ್ಯ ವಿದ್ಯುತ್ ಹರಿಯೋ ರೀತಿಯಲ್ಲಿ ಮಾಡೋದಿಕ್ಕೆ ಸಂಪರ್ಕ ಕೊಂಡಿಯ ರೀತಿಯಲ್ಲಿ ಸ್ವಿಚ್ಗಳು ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಮನೆಗಳಲ್ಲಿ ಸ್ವಿಚ್ ಅನ್ನ ಇಟ್ಟಿರ್ತೀವಿ. ಇನ್ನು ವಿದ್ಯುತ್ ಪ್ರವಾಹ, ಅದಕ್ಕೆ ಒಂದು ಸೂತ್ರವನ್ನ ನೋಡೋದಿದ್ರೆ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿರೋದೇನು? ವಾಹಕದ ಮೂಲಕ ಆವೇಶಗಳು ಚಲಿಸುತ್ತೆ. ಆ ಆವೇಶಗಳನ್ನ ನಾವು ಕ್ಯೂ ಎನ್ನುವಂತಹ ಸಂಕೇತದಿಂದ ಸೂಚಿಸಿದ್ರೆ ಎಷ್ಟು ಸಮಯದಲ್ಲಿ ಆ ಒಂದು ಆವೇಶಗಳು ಚಲಿಸಿದ್ಯೋ ಅದನ್ನ ಟಿ ಇಂದ ನಾವು ಸೂಚಿಸ್ತೀವಿ. ಸೊ ಒಂದು ವಿದ್ಯುತ್ ಪ್ರವಾಹದ ಸೂತ್ರ ಅಂತ ನಾವು ನೋಡೋದಾದ್ರೆ ಏನಾಗಿರತ್ತೆ? ಐ ಸಮ ಕ್ಯೂ ಬೈ ಟಿ ಅನ್ನುವಂತಹದ್ದು ಒಂದು ವಿದ್ಯುತ್ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯೋದಿಕ್ಕೆ ನಾವು ಬಳಸುವಂತಹ ಸೂತ್ರ ಆಗಿದೆ. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ, ಅಥವಾ ನಾವು ಅದನ್ನ ಐ ಸಮ
Q ಸಮ IT ಅಂತಾನು ಬರಿಬಹುದು. ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಕಂಡು ಹಿಡಿಯೋದಕ್ಕೆ ಯಾವ ಸೂತ್ರ ಇದೆಯೋ ಅದನ್ನೇ ನಾವು ಈ ರೀತಿಯಾಗೂ ಬರ್ಕೋಬಹುದು. ಅಂದ್ರೆ Q ಸಮ I ಇಂಟು T ಈ ರೀತಿಯಲ್ಲೂ ಬರಿಬಹುದು, ಅಥವಾ I ಸಮ Q ಇಂಟು T ಅಂತ Q ಬೈ T ಅಂತಾನು ಬರ್ಕೋಬಹುದು. ಎರಡೂ ಸರಿನೇ. ಆದ್ರೆ ನಾವು ಇಲ್ಲಿ ಮುಖ್ಯವಾಗಿ ವಿದ್ಯುತ್ ಪ್ರವಾಹವನ್ನ ಕಂಡು ಹಿಡಿಯೋದಿಕ್ಕೆ ಆದ್ರೆ I ಸಮ Q ಬೈ T ಅಂತ ಬರ್ಕೊಳ್ಳೋದು ಸರಿಯಾದಂತಹ ಒಂದು ಸೂತ್ರ ಆಗಿರುತ್ತೆ. ಹಾಗೆ ಈ ಎಲ್ಲ ಅಂಶಗಳ SI ಏಕಮಾನಗಳನ್ನು ನಾವು ನಿನ್ನೆ ಕ್ಲಾಸಲ್ಲಿ ಚರ್ಚೆ ಮಾಡಿದ್ವಿ. ಆವೇಶಗಳನ್ನ ನಾವು ಸಾಂಕೇತಿಕವಾಗಿ ಸೂಚಿಸೋದು Q ಇಂದ ಆದ್ರೆ ಅದರ ಏಕಮಾನ, ಆವೇಶಗಳ ಏಕಮಾನ ಕೂಲಂ ಅನ್ನೋದನ್ನ ನಾವು ಕಲ್ತಿದ್ದೀವಿ. ಹಾಗೆ ಸಮಯವನ್ನ ನಾವು ಸೆಕೆಂಡ್ಗಳಲ್ಲಿ ಹೇಳ್ತೀವಿ. ಇನ್ನು ವಿದ್ಯುತ್ ಪ್ರವಾಹವನ್ನ ನಾವು ಮಂಡಲದಲ್ಲಿ ಎಷ್ಟು ವಿದ್ಯುತ್ ಹರಿತಾ ಇದೆ ಅನ್ನೋದನ್ನ ನಾವು ಯಾವ ಉಪಕರಣದಿಂದ ನಾವು ಅಳಿತೀವಿ ಅಂತ ಹೇಳಿದೆ ಮಕ್ಕಳೇ? ಎಸ್, ಆಂಡ್ರೆ ಮೇರಿ ಆಂಪಿಯರ್ ಅನ್ನುವರು ಈ ಒಂದು ಏನು ಏಕಮಾನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವರ ಹೆಸರಿನ ಮೇಲೆ ನಾವು ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್ ಅನ್ನೋದನ್ನ ನೋಡಿದೀವಿ. ಹಾಗೆ ಈ ವಿದ್ಯುತ್ ಪ್ರವಾಹವನ್ನ ಅಳಿಯೋದಿಕ್ಕೆ ನಾವು ಬಳಸುವಂತಹ ಸಾಧನ ಅಥವಾ ಉಪಕರಣ ಅಮ್ಮೀಟರ್. ವಿದ್ಯುತ್ ಪ್ರವಾಹವನ್ನ ಎಷ್ಟು ವಿದ್ಯುತ್ ಹರಿತಾ ಇದೆ ಒಂದು ಮಂಡಲದಲ್ಲಿ ಅನ್ನೋದನ್ನ ನಾವು ಅಮ್ಮೀಟರ್ ಅನ್ನ ಬಳಸಿ ಅಳಿತೀವಿ. ಅದರ ಚಿತ್ರವನ್ನ ನೀವಿಲ್ಲಿ ನೋಡ್ತಾ ಇರಬಹುದು, ಅಮ್ಮೀಟರ್ನ ಚಿತ್ರವನ್ನ. ಸೊ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಅಮ್ಮೀಟರ್ ಉಪಕರಣ. ಇದು ವಿದ್ಯುತ್ ಪ್ರವಾಹವನ್ನ ಅಳೆಯೋದಿಕ್ಕೆ ನಾವು ಬಳಸುವಂತಹ ಉಪಕರಣ. ಹಾಗೆ ಇದು ವಿದ್ಯುತ್ ಮಂಡಲದಲ್ಲಿ ಸರಣಿ ಜೋಡಣೆಯಲ್ಲಿ ಇರುತ್ತೆ. ಯಾಕೆ ಅಂದ್ರೆ ನಾವು ಒಂದು ವಿದ್ಯುತ್ ಮಂಡಲದಲ್ಲಿ ಎಷ್ಟು ಒಟ್ಟು ಕರೆಂಟು ಅಥವಾ ವಿದ್ಯುತ್ ಪ್ರವಾಹ ಹರಿತಾ ಇದೆ ಅನ್ನೋದನ್ನ ನಾವು ಅಳಿಬೇಕಾಗಿರತ್ತೆ. ಹಾಗಾಗಿ ಸರಣಿ ಜೋಡಣೆಯಲ್ಲಿ ಜೋಡಿಸಿದಾಗ ನಮಗೆ ಒಟ್ಟು ವಿದ್ಯುತ್ ಎಷ್ಟು ಹರಿತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆದ್ರಿಂದ ಯಾವಾಗ್ಲೂ ಅಮ್ಮೀಟರ್ ಅನ್ನ ನಾವು ಸರಣಿ ಜೋಡಣೆಯಲ್ಲಿ, ವಿದ್ಯುತ್ ಮಂಡಲದಲ್ಲಿ ಸರಣಿ ಜೋಡಣೆಯಲ್ಲಿ ಜೋಡಿಸಿರ್ತೀವಿ. ಈ ಒಂದು ಪ್ರಶ್ನೆಯನ್ನ ಬಿಡಿಸೋದಿದ್ರೆ ಇಲ್ಲಿ ನಮ್ಗೆ ಸೂತ್ರ ಗೊತ್ತಿದೆ ಇವಾಗ, I is equal to Q by T ಅನ್ನುವಂತಹ ಸೂತ್ರ. ಹೌದಾ? ಅಂದ್ರೆ ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ 10 ನಿಮಿಷಗಳ ಕಾಲ ಪ್ರವಹಿಸ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ನಾವು I ಸಮ Q by T ಸೂತ್ರವನ್ನೇ ಬಳಸಿದ್ರೆ I ಸಮ Q by T ಈ ಒಂದು ಸೂತ್ರವನ್ನ ಬಳಸಿದ್ರೆ ಇಲ್ಲಿ ನಮ್ಗೆ I ಬೆಲೆ ಗೊತ್ತಿದೆ 0.5 ಅಂತ. ಹಾಗೆ T ಯ ಬೆಲೆ ನಿಮಿಷದಲ್ಲಿ ಕೊಟ್ಟಿದ್ದಾರೆ, ಆದ್ರೆ ನಾವು ನಿಮಿಷದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಇದನ್ನ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ 600 ಅಂತ ಸಿಗತ್ತೆ. 600 ಗುಣಿಸು 0.5 ಅಂತ ಅಂದ್ರೆ ನಮ್ಗೆ 300 ಅನ್ನೋದು ಸಿಗತ್ತೆ. ಇದು ಯಾವ್ದ್ರ ಬೆಲೆ ಆಗಿರತ್ತೆ? Q ಬೆಲೆ ಆಗಿರತ್ತೆ. ಬಿಕಾಸ್ ಇಲ್ಲಿ ಕೇಳಿರೋದು ವಿದ್ಯುತ್ ಆವೇಶಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ Q ನ ಬೆಲೆ 300 ಕೂಲಂ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಈ ರೀತಿಯಾಗಿ ನಾವು ಕೊಟ್ಟಂತಹ ಸಮಸ್ಯೆಯನ್ನ ಹೀಗೆ ಸೂತ್ರವನ್ನ ಬರ್ಕೊಂಡು ನಂತರ ಬೆಲೆಗಳನ್ನ ತುಂಬಿ ಅಂತಿಮವಾಗಿ ನಮ್ಗೆ ಯಾವ್ದ್ರ ಬೆಲೆಯನ್ನ ಕಂಡುಹಿಡಿಯೋದಕ್ಕೆ ಹೇಳಿದಾರೋ ಅದರ SI ಏಕಮಾನದ ಜೊತೆಗೆ ಬರೆದು ಇಡ್ಬೇಕಾಗತ್ತೆ ಮಕ್ಕಳು. ಸೊ ವಿದ್ಯುತ್ ಪ್ರವಾಹ ಆಗತ್ತೆ ಅನ್ನೋದನ್ನೆಲ್ಲದನ್ನು ನಾವಿವಾಗ ನೋಡಿದ್ವಿ. ಆದ್ರೆ ಯಾಕೆ ವಿದ್ಯುತ್ ಪ್ರವಾಹ ಆಗತ್ತೆ? ಏನ್ ಕಾರಣ? ವಿದ್ಯುತ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೋದಿಕ್ಕೆ ಏನ್ ಕಾರಣ? ಈಗ ನಾವೇ ಏನೋ ಒಂದು ನೀರು ಒಂದು ಲೋಟದಿಂದ ಹೀಗೆ ಚೆಲ್ಲಿದ್ರೆ ಅದು ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾ ಇದೆ. ಅದಕ್ಕೆ ಕಾರಣ ಏನೋ ಒಂದಿರತ್ತೆ ಅಲ್ವಾ? ಅಥವಾ ಎತ್ತರದಲ್ಲಿರುವಂತಹ ಜಾಗದಿಂದ ನೀರು ತಗ್ಗು ಪ್ರದೇಶಕ್ಕೆ ಹೀಗೆ ಇಳಿದು ಬರುತ್ತೆ. ಅದಕ್ಕೆ ಕಾರಣ ಅಲ್ಲಿ ಎತ್ತರದ ವ್ಯತ್ಯಾಸ ಇರೋದು. ಅಂದ್ರೆ ಏನೋ ವ್ಯತ್ಯಾಸ ಇದ್ದಾಗ ಮಾತ್ರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿವು ಉಂಟಾಗತ್ತೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಯಾವುದೇ ಒಂದು ಹರಿಯುವಿಕೆಯನ್ನ ನೋಡಿದ್ರು ನಿಮ್ಗೆ ಗೊತ್ತಾಗತ್ತೆ. ನದಿ ನೀರಿರಬಹುದು, ಜಲಪಾತ ಇರಬಹುದು, ಡ್ಯಾಮ್ಗಳಲ್ಲಿ ಇರಬಹುದು, ಎಲ್ಲಾ ಕಡೆಯಲ್ಲೂ ಎತ್ತರದ ಜಾಗದಿಂದ ತಗ್ಗು ಪ್ರದೇಶಕ್ಕೆ ನೀರು ಇಳ್ಕೊಂಡ್ ಬರುತ್ತೆ. ಹೌದಾ?
ಹಾಗಿದ್ರೆ ವಿದ್ಯುತ್ ಪ್ರವಾಹ ಆಗೋದಿಕ್ಕೆ ಯಾವುದರ ವ್ಯತ್ಯಾಸ ಬೇಕು ನಮಗೆ ಅಂತ ನೋಡಿದ್ರೆ ಇಲ್ಲಿ ಒತ್ತಡದ ವ್ಯತ್ಯಾಸ ಬೇಕಾಗಿರತ್ತೆ. ವಿದ್ಯುತ್ತಿನ ಒತ್ತಡ ಕೆಲವು ಜಾಗದಲ್ಲಿ ಜಾಸ್ತಿ ಇದ್ದು ಕೆಲವು ಜಾಗದಲ್ಲಿ ಕಡಿಮೆ ಇದ್ದಾಗ ಜಾಸ್ತಿ ಒತ್ತಡ ಇರುವಂತಹ ಜಾಗದಿಂದ ಕಡಿಮೆ ಒತ್ತಡ ಇರುವಂತಹ ಜಾಗಕ್ಕೆ ವಿದ್ಯುತ್ನ ಹರಿವು ಆಗತ್ತೆ. ಸೊ ಇಲ್ಲಿ ಆ ಒಂದು ವ್ಯತ್ಯಾಸ ಏನಿರತ್ತಲ್ಲ, ಎರಡು ಬಿಂದುಗಳು ಅಂತ ನಾವು ತಗೊಂಡ್ರೆ, ಈಗ ಜಾಸ್ತಿ ಒತ್ತಡ ಇರುವಂತಹ ಪ್ರದೇಶವನ್ನ ಒಂದು ಬಿಂದು ಅಂತ ತಗೊಂಡ್ರೆ, ಕಡಿಮೆ ಒತ್ತಡ ಇರುವಂತಹ ಪ್ರದೇಶವನ್ನ ಎರಡನೇ ಬಿಂದು ಅಂತ ತಗೊಂಡ್ರೆ, ಆ ಎರಡು ಇದರಲ್ಲಿ ಏನು ಒತ್ತಡದ ಬಿಂದುಗಳಲ್ಲಿ ಏನು ವ್ಯತ್ಯಾಸ ಇರತ್ತೆ ಅದನ್ನ ವಿಭವ ಅಂತ ಕರಿಬಹುದು ನಾವು. ಸೊ ನೀವಿಲ್ಲಿ ಈ ಚಿತ್ರದಲ್ಲಿ ನೋಡ್ತಾ ಇರಬಹುದು ನಾವು ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಇಲ್ಲಿ ನೀರನ್ನ ತಗೊಂಡಿದ್ದಾರೆ, ಇಲ್ಲಿ ಒಂದು ಓಪನಿಂಗ್ ಇದೆ, ಹಾಗೆ ಈ ಕಡೆಯಲ್ಲಿ ಇನ್ನೊಂದು ಓಪನಿಂಗ್ ಇದೆ, ಹೌದಾ? ಆದ್ರೆ ಇಲ್ಲಿಂದ ಇಲ್ಲಿಗೆ ನೀರ್ ಹರಿತಾ ಇರೋದಕ್ಕೆ ಕಾರಣ ಇದು ಸ್ವಲ್ಪ ಎತ್ತರದಲ್ಲಿ ಇದೆ. ಈ ಒಂದು ಓಪನಿಂಗ್ ಅನ್ನ ನೋಡಿದ್ರೆ ಇದು ಸ್ವಲ್ಪ ತಗ್ಗು ಪ್ರದೇಶದಲ್ಲಿದೆ, ಹಾಗೆ ಇದು ಎತ್ತರದ ಜಾಗದಲ್ಲಿದೆ. ಹಾಗಾಗಿ ಇಲ್ಲಿ ತುಂಬಿದಂತಹ ನೀರು ಒತ್ತಡದಿಂದಾಗಿ ಮುಂದಕ್ಕೆ ಚಲಿಸಿ ಇಲ್ಲಿಗೆ ಬರುತ್ತೆ. ಅದೇ ರೀತಿ ನಾವು ವಿದ್ಯುತ್ ಹರಿಯುವಿಕೆಯನ್ನ ಗಮನಿಸಿದ್ರೆ ಹೆಚ್ಚು ಒತ್ತಡ ಇರುವಂತಹ ಜಾಗದಿಂದ ಒತ್ತಡ ಹೆಚ್ಚಾಗಿರೋದ್ರಿಂದನೇ ವಿದ್ಯುತ್ ಏನ್ ಮಾಡತ್ತೆ ಅಲ್ಲಿಂದ ಹರ್ಕೊಂಡು ಕಡಿಮೆ ಒತ್ತಡ ಇರುವಂತಹ ಜಾಗಕ್ಕೆ ಹರಿದು ಬರುತ್ತೆ. ಇದರಿಂದಾಗಿ ನಮ್ಗೆ ವಿದ್ಯುತ್ ಪ್ರವಾಹ ಉಂಟಾಗತ್ತೆ. ವಿದ್ಯುತ್ ವಿಭವ ಅನ್ನೋದನ್ನ ನಾವು ನೋಡಿದ್ವಿ, ಹೌದಾ? ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹೀಗೆ ಹರ್ಕೊಂಡ್ ಬರುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಆದ್ರೆ ಹೇಗೆ ಹರ್ಕೊಂಡ್ ಬರುತ್ತೆ, ಯಾಕೆ ಹರ್ಕೊಂಡ್ ಬರುತ್ತೆ ಅನ್ನೋದನ್ನ ನೋಡೋದಿದ್ರೆ ನಾವಿಲ್ಲಿ ಆ ಒಂದು ಹರಿಯುವಿಕೆಯನ್ನ ಅಥವಾ ಆ ಒಂದು ವ್ಯತ್ಯಾಸವನ್ನ ಉಂಟು ಮಾಡೋದು ಹೇಗೆ? ಈಗ ನೀರಾದ್ರೆ ಜಾಸ್ತಿ ಒತ್ತಡ ಇರತ್ತೆ, ಅಲ್ಲಿಂದ ಇನ್ನು ಹಿಂದಿಂದ ನೀರ್ ಬಂದಾಗ ಅದು ಅದನ್ನ ತಳ್ಕೊಂಡ್ ಬರುತ್ತೆ, ಹಾಗಾಗಿ ನೀರು ಹರ್ಕೊಂಡ್ ಬರುತ್ತೆ ಅನ್ನೋದನ್ನ ನೋಡಬಹುದು. ಆದ್ರೆ ವಿದ್ಯುತ್ ಅನ್ನ ತಳ್ಳೋದು ಯಾರು, ಹೌದಾ? ಸೊ ಅದನ್ನ ನೋಡೋದಿದ್ರೆ ನೀವು ಈ ಒಂದು ಬ್ಯಾಟ್ರಿ ಸೆಲ್ಗಳನ್ನ ನೀವು ನೋಡೇ ಇರ್ತೀರ ನಿಮ್ಮ ಮನೆಗಳಲ್ಲಿ. ಒಂದು ಟಾರ್ಚ್ ಬಳಸೋದಿಕ್ಕಿರಬಹುದು, ಇಲ್ಲ ಗಡಿಯಾರಗಳಲ್ಲಿರಬಹುದು, ಇಲ್ಲ ಅಂತ ಅಂದ್ರೆ ಲ್ಯಾಪ್ಟಾಪ್ ಕಂಪ್ಯೂಟರ್ ಅನ್ನೆಲ್ಲ ಯೂಸ್ ಮಾಡ್ತಾ ಇದ್ರೆ ಇವಾಗೆಲ್ಲ ಮೌಸ್ ಗಳಿಗೆ ಬ್ಯಾಟ್ರಿ ಸೆಲ್ ಬರುತ್ತೆ. ಹೀಗೆ ಸಾಕಷ್ಟು ನಾವು ಬ್ಯಾಟ್ರಿ ಸೆಲ್ ಅನ್ನ ಉಪಯೋಗಿಸಿ ಹಲವಾರು ಉಪಕರಣಗಳನ್ನ ಬಳಸ್ತಾ ಇರ್ತೀವಿ ಅಲ್ವಾ? ಸೊ ಇದು ಬ್ಯಾಟ್ರಿ ಸೆಲ್ ಅಥವಾ ವಿದ್ಯುತ್ ಕೋಶ ಏನಿದೆಯಲ್ಲ, ಈ ಒಂದು ವಿದ್ಯುತ್ ಕೋಶ ಏನ್ ಮಾಡತ್ತೆ ನಮಗೆ ಎರಡು ಪ್ರದೇಶಗಳಲ್ಲಿ ಒತ್ತಡದ ವ್ಯತ್ಯಾಸವನ್ನ ಉಂಟು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಎರಡು ಬಿಂದುಗಳಲ್ಲಿ ಒತ್ತಡದ ವ್ಯತ್ಯಾಸ, ಒಂದು ಬಿಂದುವಿನಲ್ಲಿ ಹೆಚ್ಚು ಒತ್ತಡ ಇರೋ ಹಾಗೆ ಇನ್ನೊಂದು ಬಿಂದುವಿನಲ್ಲಿ ಕಡಿಮೆ ಒತ್ತಡ ಇರೋ ಹಾಗೆ ಆ ಒಂದು ವ್ಯತ್ಯಾಸವನ್ನ ಉಂಟು ಮಾಡೋದಕ್ಕೆ ನಮಗೆ ಈ ವಿದ್ಯುತ್ ಕೋಶಗಳು ಸಹಾಯ ಮಾಡುತ್ತೆ. ಇದರ ಒಳಗಡೆಯಲ್ಲಿ ರಾಸಾಯನಿಕಗಳಿರತ್ತೆ, ಅಮೋನಿಯಂ ಕ್ಲೋರೈಡ್, ಜಿಂಕ್ ಕ್ಲೋರೈಡ್, ಈ ತರ ರಾಸಾಯನಿಕಗಳಿರತ್ತೆ. ಅವು ಕೆಲಸವನ್ನ ಮಾಡಿ ನಮಗೆ ಇಲ್ಲಿ ಎರಡು ಬಿಂದುಗಳಲ್ಲಿ ವಿದ್ಯುತ್ ಒತ್ತಡ ವ್ಯತ್ಯಾಸ ಬರೋ ರೀತಿಯಲ್ಲಿ ನಮ್ಗೆ ಕೆಲಸವನ್ನ ಮಾಡ್ಕೊಡತ್ತೆ. ಹಾಗೆ ಒತ್ತಡ ಉಂಟಾದಾಗ ನಮ್ಗೆ ವಿದ್ಯುತ್ ಪ್ರವಾಹ ಆಗೋದಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ವಿಭವಾಂತರ ಅಂದ್ರೆ ಏನು? ಈಗ ನಾನು ಹೇಳ್ದೆ ಎರಡು ಪ್ಲೇಸ್ ಅಲ್ಲಿ ಅಥವಾ ಎರಡು ಬಿಂದುಗಳಲ್ಲಿ ಒತ್ತಡದ ವ್ಯತ್ಯಾಸ ಇರತ್ತೆ ಅಂತ ಹೇಳ್ದೆ, ಹೌದಾ? ವಿದ್ಯುತ್ ಕೋಶವನ್ನ ಬಳಸಿ ನಾವು ಆ ಒತ್ತಡದ ವ್ಯತ್ಯಾಸವನ್ನ ಉಂಟು ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಆ ಒಂದು ಒತ್ತಡದ ವ್ಯತ್ಯಾಸ ಉಂಟಾದಾಗ ಹೆಚ್ಚು ಒತ್ತಡ ಇರುವಂತಹ ಜಾಗದಿಂದ ಇನ್ನೊಂದು ಬಿಂದುವಿಗೆ ನಾವು ಆ ಆವೇಶಗಳನ್ನ ತರಬೇಕು ಅಲ್ವಾ? ಆವೇಶಗಳು ಹರಿಯೋ ರೀತಿಯಲ್ಲಿ ಮಾಡಬೇಕು. ಸೊ ಒಂದು ಏಕಮಾನ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವಂತಹ ಕೆಲಸವನ್ನೇ ವಿಭವಾಂತರ ಅಂತ ಕರಿತೀವಿ. ಒತ್ತಡದ ವ್ಯತ್ಯಾಸ ಇರತ್ತೆ ಎರಡು ಬಿಂದುಗಳಲ್ಲಿ ಅನ್ನೋದನ್ನ ನಾವೀಗ ನೋಡಿದ್ವಿ. ಸೊ ಒಂದು ಬಿಂದುವಿನಿಂದ ನಮ್ಗೆ ಇನ್ನೊಂದು ಬಿಂದು ತನಕ ವಿದ್ಯುತ್ ಪ್ರವಾಹ ಆಗ್ಬೇಕು. ಹಾಗೆ ಆಗೋದಿಕ್ಕೆ ನಾವು ಮಾಡುವಂತಹ ಕೆಲಸವನ್ನೇ ವಿಭವಾಂತರ ಅಂತ ಕರಿತೀವಿ. ಸೊ ವಿಭವಾಂತರ ಅಂತ ಅಂದ್ರೆ ಅದನ್ನ ನಾವು ಸಾಂಕೇತಿಕವಾಗಿ ಸೂಚಿಸೋದು ವಿ ಇಂದ. ವಿ ಸಮ
ಕೆಲಸ ನಾವು ಆ ಬಿಂದು ಅಂದ್ರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ವಿದ್ಯುತ್ ಹರಿಯೋ ರೀತಿ ಮಾಡೋದಿಕ್ಕೆ ಏನ್ ಕೆಲಸವನ್ನ ಮಾಡ್ತೀವೋ ಆ ಕೆಲಸವನ್ನ ನಾವು ಡಬ್ಲ್ಯೂ ಇಂದ ಸೂಚಿಸ್ತೀವಿ, ಕ್ಯಾಪಿಟಲ್ ಡಬ್ಲ್ಯೂ. ಹಾಗೆ ಆವೇಶಗಳ ಹರಿವು ಅಲ್ವಾ, ನಾವು ಉಂಟು ಮಾಡೋದು ಏನು, ನಾವು ಒಟ್ಟಾರೆಯಾಗಿ ವಿದ್ಯುತ್ ಪ್ರವಾಹ ಅಂತಂದ್ರೆ ಏನ್ ನೋಡ್ತೀವಿ, ಆವೇಶಗಳು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹರ್ಕೊಂಡ್ ಬರುತ್ತೆ, ಅದರಿಂದ ವಿದ್ಯುತ್ ಪ್ರವಾಹ ಆಗತ್ತೆ. ಸೊ ಆ ಆವೇಶಗಳನ್ನ ನಾವು ಕ್ಯೂ ಇಂದ ಸೂಚಿಸೋದಕ್ಕೆ ನಾವು ವಿಭವಾಂತರ ಅಂತ ಅಂದ್ರೆ ಇದಕ್ಕೆ ನಾವು ಬಳಸುವಂತಹ ಸೂತ್ರ, ಒಟ್ಟು ಆವೇಶಗಳನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರೋದಿಕ್ಕೆ ಎಷ್ಟು ಕೆಲಸ ಆಗಿದೆಯೋ ಅದಕ್ಕೆ ಡಿವೈಡೆಡ್ ಬೈ ಎಷ್ಟು ಆವೇಶಗಳ ಹರಿಯುವಿಕೆ ಆಗಿದೆ, ಅದನ್ನ ನೋಡಿದ್ರೆ ನಮ್ಗೆ ವಿಭವಾಂತರ ಸಿಗತ್ತೆ. ಸೊ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಇದನ್ನ ನಾವು ಈ ವಿಭವಾಂತರವನ್ನ ವಿ ಇಂದ ಸಾಂಕೇತಿಕವಾಗಿ ಸೂಚಿಸ್ತೀವಿ ಅನ್ನೋದನ್ನ ಹೇಳಿದೆ. ಹಾಗಿದ್ರೆ ವಿಭವಾಂತರದ SI ಏಕಮಾನ ಏನು? ವಿಭವಾಂತರದ SI ಏಕಮಾನವನ್ನ ಅಲೆಸ್ಸಾಂಡ್ರೋ ವೋಲ್ಟ್ ಅನ್ನುವಂತಹ ವಿಜ್ಞಾನಿ ಇವರು ತಯಾರಿಸಿದ್ರು. ಹಾಗಾಗಿ ಇವರ ಒಂದು ಹೆಸರಿನ ಮೇಲೆ ವಿಭವಾಂತರದ ಏಕಮಾನವನ್ನ ಇಟ್ಟಿದ್ದಾರೆ, ಅದು ವೋಲ್ಟ್ ಅಂತ. ಸೊ ನಾವು ವಿಭವಾಂತರದ ಏಕಮಾನ SI ಏಕಮಾನ ಅಂತ ನೋಡಿದ್ರೆ ಅದು ವೋಲ್ಟ್, ಅದನ್ನು ಸಹ ವಿ ಇಂದನೇ ಸೂಚಿಸ್ತೀವಿ ನಾವು. ಇದು ವಿಭವಾಂತರದ SI ಏಕಮಾನವಾಗಿರುತ್ತೆ. ಈಗ ವಿಭವಾಂತರ ಅಂದ್ರೆ ಏನು ಅನ್ನೋದನ್ನು ನೋಡಿದ್ವಿ, ಹಾಗೆ ವಿಭವಾಂತರದ ಸೂತ್ರ ಏನು ಅನ್ನೋದನ್ನ ನಾವು ಕಲ್ತಿದ್ದಾಗಿದೆ. ಹಾಗಿದ್ರೆ 1 ವೋಲ್ಟ್ ವಿಭವಾಂತರ ಅಂದ್ರೆ ಏನು? ಈಗ ವೋಲ್ಟ್ ಅಂತ ಅಂದ್ರೆ ಅಥವಾ ವಿಭವಾಂತರ ಅಂತ ಅಂದ್ರೆ ನಾವೇನಂತ ನೋಡಿದ್ವಿ ಮಕ್ಳೇ? ಒಂದು ಅಲ್ಲ, ಆವೇಶಗಳನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದಂತಹ ಕೆಲಸ, ಹೌದಾ? ಸೊ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅನ್ನೋದು ನಮ್ಗೆ ಗೊತ್ತಾಗಿದೆ. ಹಾಗಿದ್ರೆ 1 ವೋಲ್ಟ್ ಯಾವಾಗ ಸಾಧ್ಯ ಆಗತ್ತೆ ಅಂತ ನೋಡೋದಿದ್ರೆ, ಅನುಕ್ರಮವಾದ ವಿದ್ಯುತ್ ವಾಹಕದ 2 ಬಿಂದುಗಳ ನಡುವೆ 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದ್ರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿರತ್ತೆ. ನಾವಿವಾಗ ಹಿಂದೆ ಒಂದು ಆಂಪಿಯರ್ ಕರೆಂಟ್ ಯಾವಾಗ ಆಗತ್ತೆ ಅನ್ನೋದನ್ನು ನೋಡಿದೀವಿ, ಹೌದಾ? ಅದೇ ರೀತಿ ಒಂದು ವೇಳೆ 1 ಕೂಲಂ ಆವೇಶಗಳನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರೋದಿಕ್ಕೆ 1 ಜೌಲ್ನಷ್ಟು ಕೆಲಸ ನಡೆದ್ರೆ ಅಲ್ಲಿ ಉಂಟಾದಂತಹ ವಿಭವಾಂತರ 1 ವೋಲ್ಟ್ ಆಗಿರತ್ತೆ. ನಾವು ನಡೆದಂತಹ ಕೆಲಸವನ್ನ ಜೌಲ್ನಿಂದ, ಇದು SI ಏಕಮಾನ, ಜೌಲ್ SI ಏಕಮಾನ ಆಗಿರತ್ತೆ. ಹಾಗೆ ಆವೇಶಗಳ SI ಏಕಮಾನ ಕೂಲಂ ಆಗಿರತ್ತೆ. ಸೊ ಒಟ್ಟು ಎಷ್ಟು ವಿಭವಾಂತರ ಉಂಟಾಗಿದೆ ಅಂತ ನಾವು ನೋಡೋದಿಕ್ಕೆ ಈ ಸೂತ್ರವನ್ನ ಬಳಸಿದ್ರೆ 1 ವೋಲ್ಟ್ ಯಾವಾಗ ಆಗತ್ತೆ, 1 ಕೂಲಂ ಚಾರ್ಜ್ನಷ್ಟು 1 ಕೂಲಂ ಆವೇಶಗಳನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರೋದಿಕ್ಕೆ 1 ಜೌಲ್ನಷ್ಟು ಕೆಲಸ ಆದ್ರೆ ಅದನ್ನ ನಾವೇನಂತ ಹೇಳ್ತೀವಿ, 1 ವೋಲ್ಟ್ ಅಂತ ಕರಿತೀವಿ. ಸೊ ಈ ರೀತಿ 1 ವೋಲ್ಟ್ ಅಂದ್ರೆ ಏನು, 1 ಆಂಪಿಯರ್ ಅಂದ್ರೆ ಏನು, ಈ ತರದ್ದೆಲ್ಲ ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ನಿಮ್ಗೆ ಇದರ ವ್ಯಾಖ್ಯಾನ ನೀವು ಅರ್ಥ ಮಾಡಿಕೊಂಡು ಅಲ್ಲಿ ಬರೆಯೋದಿಕ್ಕೆ ಸಿದ್ಧರಾಗಬೇಕು. ಸೊ 1 ಜೌಲ್ನಷ್ಟು ಕೆಲಸ ಆಗತ್ತೆ 1 ಕೂಲಂ ಚಾರ್ಜ್ ಅನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರೋದಿಕ್ಕೆ, ಅದರಿಂದ ಉಂಟಾಗುವಂತಹ ವಿಭವಾಂತರ 1 ವೋಲ್ಟ್ ಆಗಿರತ್ತೆ. ಹಾಗೆ ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು, ವೋಲ್ಟ್ ಮೀಟರ್ ಅಂತ ಕರಿತೀವಿ ಇದನ್ನ. ಏನಿದು ವೋಲ್ಟ್ ಮೀಟರ್ ಅಂದ್ರೆ? ಈಗಷ್ಟೇ ಹೇಳಿದೆ ವಿಭವಾಂತರದ SI ಏಕಮಾನ ವೋಲ್ಟ್. ಹಾಗಿದ್ರೆ ವೋಲ್ಟ್ ಮೀಟರ್ ಅನ್ನ ಯಾವುದಕ್ಕೆ ಬಳಸಬಹುದು? ವಿಭವಾಂತರವನ್ನ, ಮಂಡಲದಲ್ಲಿರುವಂತಹ ವಿಭವಾಂತರವನ್ನ ಅಳೆಯೋದಿಕ್ಕೆ ಬಳಸುವಂತಹ ಉಪಕರಣ ವೋಲ್ಟ್ ಮೀಟರ್. ಎಷ್ಟು ವಿಭವಾಂತರ ಇದೆ ಅನ್ನೋದನ್ನ ನಾವು ಈ ಉಪಕರಣವನ್ನ ಬಳಸಿ, ಅಂದ್ರೆ ವೋಲ್ಟ್ ಮೀಟರ್ ಅನ್ನ ಬಳಸಿ ನಾವು
ಅಳಿಬಹುದು. ಹಾಗೆ ಈ ಒಂದು ವೋಲ್ಟ್ ಮೀಟರ್ ಅನ್ನ ಯಾವಾಗ್ಲೂ ಸಮಾಂತರವಾಗಿ ಜೋಡಿಸಿರ್ತಾರೆ. ಯಾಕೆ ಅಂತ ಅಂದ್ರೆ ವಿಭವಾಂತರ ಅಂದ್ರೇನೆ ಎರಡು ಬಿಂದುಗಳ ನಡುವೆ ಆವೇಶಗಳನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದಂತಹ ಕೆಲಸ, ಹೌದಾ? ಸೊ ಇಲ್ಲಿ ಸರಣಿಯಲ್ಲಿ ಜೋಡಿಸಿದ್ರೆ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಹೌದಾ? ಹಾಗಾಗಿ ಏನ್ ಮಾಡ್ಬೇಕು, ಇದನ್ನ ಯಾವಾಗ್ಲೂ ಸಮಾಂತರವಾಗಿ ಜೋಡಿಸಿರ್ಬೇಕು. ಎರಡು ಬಿಂದುಗಳ ನಡುವೆ ಸಮಾಂತರವಾಗಿ ಜೋಡಿಸಿರ್ತಾರೆ. ಸೊ ಎಮ್ಮೀಟರ್ ಅನ್ನ ಯಾವಾಗ್ಲೂ ಸರಣಿಯಲ್ಲಿ ಜೋಡಿಸಿರ್ತಾರೆ. ಹಾಗೆ ವೋಲ್ಟ್ ಮೀಟರ್ ಅನ್ನ ನಾವು ವಿದ್ಯುನ್ಮಂಡಲದಲ್ಲಿ ನೋಡಿದ್ರೆ ಇದು ಯಾವಾಗ್ಲೂ ಸಮಾಂತರ ಜೋಡಣೆಯಲ್ಲಿ ನಮಗೆ ಕಾಣಿಸುತ್ತೆ. ಹಾಗೆ ಇದಕ್ಕೆ ಒಂದು ಧ್ರುವ ಧನ ಧ್ರುವ ಆಗಿರತ್ತೆ, ಇನ್ನೊಂದು ಋಣ ಧ್ರುವ ಆಗಿರತ್ತೆ. ಎರಡು ಧನ ಮತ್ತೆ ಋಣ ಆವೇಶಗಳೇ ಅಟ್ರಾಕ್ಟ್ ಮಾಡೋದು ಅಲ್ವಾ, ಆಕರ್ಷಣೆ ಆಗೋದು. ಹಾಗಾಗಿ ಎರಡೂ ಕೂಡ ಇರತ್ತೆ ಅಲ್ವಾ, ಒಂದು ವಾಹಕದಲ್ಲಿ ಧನ ಆವೇಶಗಳು ಇರತ್ತೆ, ಋಣ ಆವೇಶಗಳು ಇರತ್ತೆ. ಹಾಗಾಗಿ ಒಂದು ಧ್ರುವ ಧನ ಧ್ರುವ ಆದ್ರೆ ಇನ್ನೊಂದು ಋಣ ಧ್ರುವ ಹೊಂದಿರತ್ತೆ. ಇದು ವೋಲ್ಟ್ ಮೀಟರ್ ನ ಜೋಡಣೆಯ ಬಗ್ಗೆ ಆಯ್ತು. ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನ ನೋಡೋಣ. 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? ಸೊ ನಮ್ಗಿಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನ ನಾವು ಮೊದಲಿಗೆ ಬರ್ಕೋಬೇಕು ಮಕ್ಳೇ. ನಮ್ಗಿಲ್ಲಿ 12 ವೋಲ್ಟ್ ವಿಭವಾಂತರವನ್ನ ಕೊಟ್ಟಿದ್ದಾರೆ. ವಿಭವಾಂತರವನ್ನ ನಾವು ವಿ ಇಂದ ಬರಿತೀವಿ. ಸೊ ಅದೆಷ್ಟು? 12 ವೋಲ್ಟ್ ಇದೆ. ಹಾಗೆ ಆವೇಶಗಳು ಎಷ್ಟು ಅಂತ ಕೊಟ್ಟಿದ್ದಾರೆ. ಆವೇಶಗಳನ್ನ ನಾವು ಸೂಚಿಸೋದು ಕ್ಯೂ ಇಂದ, ಸಂಕೇತ ಕ್ಯೂ. ಹಾಗೆ ಎಷ್ಟು ಆವೇಶಗಳಿದೆ ಅಂತ ಹೇಳ್ತಾ ಇದ್ದಾರೆ? 2 ಕೂಲಂನಷ್ಟು ಆವೇಶಗಳು ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಕಂಡುಹಿಡಿಯೋದಿಕ್ಕೆ ಹೇಳಿರೋದು ಎಷ್ಟು ಕೆಲಸ ಆಗಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮ್ಗೆ ಸೂತ್ರ ಗೊತ್ತಿರೋದು ವಿ ಸಮ ಡಬ್ಲ್ಯೂ ಬೈ ಕ್ಯೂ, ಹೌದಾ? ನಮ್ಗಿಲ್ಲಿ ವಿಗೆ ಸೂತ್ರ ಗೊತ್ತಿದೆ. ನಾವು ಇದನ್ನ ಡಬ್ಲ್ಯೂಗೆ ಬರ್ಕೊಂಡ್ರೆ, ಈ ಸೂತ್ರವನ್ನ ನಾವು ಡಬ್ಲ್ಯೂಗೆ ಬರ್ಕೊಂಡಾಗ ಏನಾಗತ್ತೆ? ಡಬ್ಲ್ಯೂ ಸಮ ವಿ ಗುಣಿಸು ಕ್ಯೂ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಈಗ ಬೆಲೆಗಳನ್ನ ಹಾಕಿದ್ರೆ ವಿಭವಾಂತರದ ಬೆಲೆ 12 ವೋಲ್ಟ್, ಆವೇಶಗಳು 2 ಕೂಲಂನಷ್ಟು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ 12 24. ನಾವು ಕೆಲಸದ ಏಕಮಾನ ಏನು ಅಂತ ನೋಡಿದೀವಿ ಮಕ್ಕಳೇ? ಜೌಲ್ಸ್. ಸೊ ಇದು ಜೌಲಲ್ಲಿ ಇಡಬೇಕಾಗತ್ತೆ. ಇನ್ನೊಂದು ಅಂಶ ಏನು ಅಂತ ಅಂದ್ರೆ ಒಂದು ವೋಲ್ಟ್ ಅನ್ನ ನಾವು ಈ ಒಂದು ಏಕಮಾನದಲ್ಲೂ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ವಿ ಸಮ ಡಬ್ಲ್ಯೂ ಬೈ ಕ್ಯೂ ಅಲ್ವಾ. ಅಂದ್ರೆ ಕೆಲಸದ ಏಕಮಾನ ಜೌಲ್ ಮತ್ತೆ ಆವೇಶಗಳ ಏಕಮಾನ ಕೂಲಂ ಆಗಿರೋದಕ್ಕೆ ಇಲ್ಲಿಂದ ನಾವು ಸೂತ್ರವನ್ನ ಏಕಮಾನವನ್ನ ತಗೊಂಡ್ರೆ ಜೌಲ್ ಪರ್ ಕೂಲಂ ಅನ್ನೋದು ಸಿಗತ್ತೆ. ಅಥವಾ ಇದನ್ನ ಜೌಲ್ ಕೂಲಂ ಘಾತ -1 ಅಂತಾನು ಬರೀತಾರೆ. ಆದ್ರೆ ಈ ವಿಭವಾಂತರದ SI ಏಕಮಾನ ವೋಲ್ಟ್ ಆಗಿರತ್ತೆ. ಇಲ್ಲ ಅಂತ ಅಂದ್ರೆ ಈ ರೀತಿಯಾಗೂ ಬರ್ದಿದ್ರೆ ಅದು ಕೂಡ ವಿಭವಾಂತರವನ್ನ ಸೂಚಿಸುತ್ತೆ ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇದೇನೋ ಹೊಸ ಒಂದು ಸಂಕೇತ ಬಂದಿದೆಯಲ್ಲ, ಏಕಮಾನ ಬಂದಿದೆಯಲ್ಲ ಅಂತ ಅನ್ಕೋಬೇಡಿ. ಇದು ಕೂಡ ವಿಭವಾಂತರವನ್ನೇ ಸೂಚಿಸೋದು. ಸೊ
ನಾನಾಗ್ಲೇ ವಿದ್ಯುತ್ ಮಂಡಲದ ಒಂದು ಚಿತ್ರವನ್ನ ತೋರಿಸಿದಾಗ ಅಲ್ಲಿ ಹಲವಾರು ಅಂಶಗಳು ಇತ್ತು. ನಮ್ಗೆ ಯಾವ ಚಿತ್ರವನ್ನ ನೋಡಿ ಅಥವಾ ಯಾವ ಒಂದು ಸಂಕೇತವನ್ನ ನೋಡಿ ಅದರ ಅರ್ಥ ಏನು ಅಂತ ಅನ್ಕೊಳ್ಬೇಕು, ಇದೆಲ್ಲ ಗೊತ್ತಿಲ್ಲ ಅಲ್ವಾ. ವಿದ್ಯುತ್ ಮಂಡಲದಲ್ಲಿ ಹಲವಾರು ಭಾಗಗಳು ಬರತ್ತೆ. ನೀವಿದೇ ಒಂದು ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಬಲ್ಬ್ ಇದೆ, ಇಲ್ಲೇನೋ ಒಂದು ಬಾಕ್ಸ್ ತರ ಕಾಣಿಸ್ತಾ ಇದೆ, ಇಲ್ಲೊಂದು ಅಂಶ ಇದೆ. ಹೌದಾ, ಇದೆಲ್ಲ ಏನಿರಬಹುದು? ಹಾಗಿದ್ರೆ ಇದನ್ನ ಏನಂತ ಹೆಸರಿಸ್ತಾರೆ? ಇದೆಲ್ಲದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ವಿದ್ಯುತ್ ಮಂಡಲವನ್ನ ನಾವು ಬರೆಯೋದು ಅಥವಾ ವಿದ್ಯುತ್ ಮಂಡಲವನ್ನ ಕೊಟ್ಟು ಏನೇ ಪ್ರಶ್ನೆ ಕೇಳಿದ್ರು ಉತ್ತರಿಸೋದು ಸುಲಭ ಆಗತ್ತೆ. ಸೊ ಇಲ್ಲಿ ನಿಮಗೆ ಒಂದು ಎಲ್ಲಾ ಸಂಕೇತಗಳು ಮತ್ತೆ ಅವುಗಳನ್ನ ಏನಂತ ಕರೀತಾರೆ, ಆ ಭಾಗಗಳ ಹೆಸರು ಏನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗಬಹುದು. ಮೊದಲನೇದಾಗಿ ಈ ರೀತಿಯಾಗಿ ಎರಡು ಗೆರೆ ಇದ್ದು, ಒಂದು ಉದ್ದ ಗೆರೆ ಪ್ಲಸ್ ಚಿಹ್ನೆಯನ್ನ ಹೊಂದಿದ್ದು, ಇನ್ನೊಂದು ಚಿಕ್ಕ ಗೆರೆ ಗಿಡ್ಡಗೆರೆ ಮೈನಸ್ ಚಿಹ್ನೆಯನ್ನ ಹೊಂದಿದ್ರೆ ಇದನ್ನ ನಾವು ವಿದ್ಯುತ್ ಕೋಶ ಅಂತ ಕರಿತೀವಿ. ಇದು ವಿದ್ಯುತ್ ಕೋಶವನ್ನ ಈ ರೀತಿಯಾಗಿ ನಾವು ಮಂಡಲದಲ್ಲಿ ಬರಿತೀವಿ. ಇದೇ ಒಂದು ವಿದ್ಯುತ್ ಕೋಶದ ಒಂದು ಏನು ಸಂಕೇತ ಇದೆ ಅದು ಇಲ್ಲಿ ರಿಪೀಟ್ ಆಗಿದೆ. ಹೌದಾ, ಪುನರಾವರ್ತನೆ ಆಗಿದೆ. ಅಂದ್ರೆ ಇದರ ಅರ್ಥ ಇದೊಂದು ಬ್ಯಾಟ್ರಿ ಅಂತನಾದ್ರೂ ಅರ್ಥ ಮಾಡ್ಕೊಳ್ಬಹುದು, ಅಥವಾ ವಿದ್ಯುತ್ ಕೋಶಗಳ ಸರಣಿ ಜೋಡಣೆ ಇದು ಅಷ್ಟೇ. ಒಂದು ಇದ್ರೆ ಅದನ್ನ ವಿದ್ಯುತ್ ಕೋಶ ಅಂತ ಕರೆದ್ರೆ, ರಿಪೀಟ್ ಆಗಿದ್ದಿದ್ರೆ ಪುನರಾವರ್ತನೆ ಆಗಿದ್ದಿದ್ರೆ. ನೀವಿಲ್ಲಿ ಇನ್ನೊಂದು ಅಂಶವನ್ನ ಗಮನಿಸ್ಬೇಕು ಮಕ್ಳೇ. ಒಂದು ಪ್ಲಸ್ ಆದ್ಮೇಲೆ ಇನ್ನೊಂದು ಮೈನಸ್ ಇದೆ, ಆ ಮೈನಸ್ ಅನ್ನ ಇನ್ನೊಂದು ಪ್ಲಸ್ ಜೊತೆಗೆ ಜೋಡಿಸಿದ್ದಾರೆ. ಹೌದಾ, ನಂತರ ಮತ್ತೆ ಇನ್ನೊಂದು ಮೈನಸ್ ಇದೆ, ಆ ಮೈನಸ್ ಅನ್ನ ಮತ್ತೆ ಪ್ಲಸ್ ಜೊತೆಗೆ ಜೋಡಿಸ್ತಾರೆ. ಹೀಗೆ ಮೈನಸ್ ಮತ್ತೆ ಪ್ಲಸ್ ಗಳನ್ನ ಜೋಡಿಸ್ತಾರೆಯೇ ಬಿಟ್ರೆ ಇಲ್ಲಿ ಒಂದು ಮೈನಸ್ ಆದ್ಮೇಲೆ ಇಲ್ಲಿ ಚಿಕ್ಕ ಗೆರೆ ಬರಬಾರದು. ಚಿಕ್ಕ ಗೆರೆ ಆದ್ಮೇಲೆ ಒಂದು ಉದ್ದ ಗೆರೆ, ಅವುಗಳ ಮಧ್ಯ ಸಂಪರ್ಕ ಇರಬೇಕು. ಈ ರೀತಿಯಾಗಿನೇ ನಾವು ಸರಣಿ ಜೋಡಣೆಯಲ್ಲಿ ವಿದ್ಯುತ್ ಕೋಶಗಳ ಸರಣಿ ಜೋಡಣೆಯನ್ನ ಈ ರೀತಿಯಾಗಿ ಮಾಡ್ತೀವಿ. ಇನ್ನು ಈ ಚಿತ್ರವನ್ನ ನೋಡಿದ್ರೆ, ಒಂದು ಲೈನ್ ಮಧ್ಯದಲ್ಲಿ ಹೀಗೆ ಬ್ರಾಕೆಟ್ ಗಳನ್ನ ನೋಡಿದ್ರೆ ನೀವು, ಇದು ತೆರೆದ ಸ್ವಿಚ್ ಅನ್ನ ಸೂಚಿಸುತ್ತೆ. ತೆರೆದ ಸ್ವಿಚ್. ಹಾಗೆ ಈ ಕೆಳಗಡೆಗೆ ಆ ಬ್ರಾಕೆಟ್ ಮಧ್ಯದಲ್ಲಿ ಒಂದು ಬಿಂದು ಇಟ್ಟಿದ್ದಾರೆ. ಬಿಂದು ಇದೆ ಅಂತ ಅಂದ್ರೆ ಈ ಒಂದು ಮಂಡಲ ಪೂರ್ತಿಯಾಗಿದೆ ಅಂತ, ಪೂರ್ತಿ ಮುಚ್ಚಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಇದು ಮುಚ್ಚಿದಂತಹ ಒಂದು ಸ್ವಿಚ್. ಇದು ಮುಚ್ಚಿರುವಂತಹ ಸ್ವಿಚ್ ಅನ್ನ ಅಥವಾ ಪ್ಲಗ್ ಅನ್ನ ಸೂಚಿಸೋದು ಈ ರೀತಿಯಾಗಿ. ಇನ್ನು ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರುವಂತಹದ್ದು ಇದು ತಂತಿಗಳ ಜೋಡಣೆಯನ್ನ ಸೂಚಿಸುತ್ತೆ. ನಾವು ತಂತಿಗಳ ಜೋಡಣೆಯನ್ನ ಎರಡು ಅಥವಾ ಅದಕ್ಕಿಂತ ಅಧಿಕವಾದಂತಹ ವೈರ್ಗಳನ್ನ ಜೋಡಿಸಿದ್ರೆ ಒಂದಕ್ಕೊಂದು ಸಂಪರ್ಕವನ್ನ ಹೊಂದಿರುವಂತಹ ತಂತಿಗಳ ಜೋಡಣೆ ಇದು. ಇದು ಸಂಪರ್ಕದಲ್ಲಿರುವಂತಹ ತಂತಿಗಳನ್ನ ಈ ರೀತಿಯಾಗಿ.
ತಂತಿಗಳ ಜೋಡಣೆಯನ್ನ ನಾವು ಹೀಗೆ ಸಾಂಕೇತಿಕವಾಗಿ ಸೂಚಿಸುವಂತದ್ದು. ಇನ್ನು ಇದು ಸಂಪರ್ಕ ಇರದೇ ಇರುವಂತಹ ತಂತಿಗಳ ಜೋಡಣೆ. ಅಂದ್ರೆ ಒಂದು ತಂತಿ ಹಾದು ಹೋಗಿದೆ, ಅದರ ಮೇಲ್ಗಡೆಯಿಂದ ಇನ್ನೊಂದು ತಂತಿ ಹೋಗಿದ್ರೆ ಅದನ್ನ ತಾಗದಂತೆ, ಸಂಪರ್ಕಕ್ಕೆ ಬರದಂತೆ ಇನ್ನೊಂದು ತಂತಿ ಹಾದು ಹೋಗಿದ್ರೆ ಅದನ್ನ ಹೀಗೆ ಸೂಚಿಸೋದು, ಸಂಪರ್ಕವಿಲ್ಲದ ತಂತಿಗಳು. ಇನ್ನು ಇಲ್ಲಿ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರುವಂತಹದ್ದು ಬಲ್ಬ್ಗಳನ್ನ, ಮನೆಯಲ್ಲಿ ನೋಡಿದೀರಾ ಬಲ್ಬ್ ಹೇಗಿರತ್ತೆ ಅಂತ, ಅದನ್ನ ವಿದ್ಯುತ್ ಮಂಡಲದಲ್ಲಿ ಈ ರೀತಿಯಾಗಿ ತೋರಿಸ್ತೀವಿ. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಬಂದು ಆಮೇಲೆ ಒಂದು ಜಿಗ್ಜಾಗ್ ಲೈನ್ ತರ ಹೀಗೆ 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 ಬರ್ದಿದ್ರೆ ಇದು ರೋಧವನ್ನ ಸೂಚಿಸೋದು. ರೋಧ ಅಂದ್ರೆ ಏನು ಅನ್ನೋದನ್ನು ನಾವು ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಸೊ ಇದು ರೋಧದ ಸಂಕೇತ. ಹಾಗೆ ವ್ಯತ್ಯಾಸ ಮಾಡಬಹುದಾದಂತಹ ರೋಧ ಆಗಿದ್ರೆ, ಅಂದ್ರೆ ಬೇರೆ ಬೇರೆ ರೋಧವನ್ನ ಪಡ್ಕೊಳ್ಳೋದಿಕ್ಕೆ ಬಳಸುವಂತಹ ಉಪಕರಣವನ್ನ ರಿಯೋಸ್ಟಾಟ್ ಅಂತ ಕರಿತೀವಿ. ಆ ರಿಯೋಸ್ಟಾಟ್ ಅನ್ನ ಸೂಚಿಸೋದು ಸಾಂಕೇತಿಕವಾಗಿ ಈ ರೀತಿಯಲ್ಲಿ. ಅಂದ್ರೆ ರೋಧ ಬರೆದು ಅದ್ರ ಮೇಲ್ಗಡೆಗೆ ಒಂದು ಬಾಣದ ಗುರುತು ಹೀಗ್ ಬರೆದ್ರೆ, ಅಥವಾ ಅದನ್ನ ಮುಖ ಮಾಡೋ ರೀತಿಯಲ್ಲಿ ಒಂದು ಬಾಣದ ಗುರುತು ಹೀಗ್ ಬಂದಿದ್ರೆ ಅದನ್ನ ನಾವು ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್ ಅಂತ ಕರಿತೀವಿ. ಇನ್ನು ಎಮ್ಮೀಟರ್, ನಾವು ವಿದ್ಯುತ್ ಪ್ರವಾಹವನ್ನ ಅಳೆಯೋದಕ್ಕೆ ಬಳಸುವಂತಹ ಉಪಕರಣ. ಎಮ್ಮೀಟರ್ ಅನ್ನ ಒಂದು ವೃತ್ತದ ಒಳಗಡೆಗೆ ಎ ಅಂತ ಬರೆದು ಒಂದು ಕಡೆ ಧನ ಧ್ರುವವನ್ನ ತೋರಿಸಿ ಇನ್ನೊಂದು ಕಡೆಗೆ ಋಣ ಧ್ರುವವನ್ನ ತೋರಿಸಿದ್ರೆ, ಅಂದ್ರೆ ಪ್ಲಸ್ ಮತ್ತೆ ಮೈನಸ್ ಚಿಹ್ನೆಯನ್ನ ಬರೆದು ಎರಡು ಬೇರೆ ಬೇರೆ ಧ್ರುವಗಳಿದೆ ಅನ್ನೋದನ್ನ ತೋರಿಸಿದ್ರೆ ಅದು ಎಮ್ಮೀಟರ್ ನ ಸಂಕೇತ ಆಗಿರತ್ತೆ. ಅದೇ ರೀತಿ ವೃತ್ತದ ಒಳಗಡೆಗೆ ವಿ ಅಂತ ಬರೆದು ಅದಕ್ಕೂ ಕೂಡ ಪ್ಲಸ್ ಮೈನಸ್ ಚಿಹ್ನೆಯನ್ನ ತೋರಿಸಿದ್ರೆ ಅದು ವೋಲ್ಟ್ ಮೀಟರ್ ನ ಸಂಕೇತ ಆಗಿರತ್ತೆ. ಇಷ್ಟು ಭಾಗಗಳನ್ನ ಒಂದು ವಿದ್ಯುತ್ ಮಂಡಲದಲ್ಲಿ ನಾವು ನೋಡಬಹುದು. ಎಲ್ಲದೂ ಎಲ್ಲಾ ಮಂಡಲದಲ್ಲೂ ಇರತ್ತೆ ಅಂತ ಅಲ್ಲ, ಎಲ್ಲಾದ್ರೂ ಯಾವುದೇ ಒಂದು ಭಾಗ ಬಂದ್ರೆ ಅದರ ಅರ್ಥ ಏನು ಅನ್ನೋದನ್ನ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್, ಓಂ ಅನ್ನುವಂತಹ ವಿಜ್ಞಾನಿ ವಿಭವಾಂತರ ಮತ್ತೆ ವಿದ್ಯುತ್ ಪ್ರವಾಹ ಇದಕ್ಕೆ ಒಂದು ಪ್ರಯೋಗವನ್ನ ಮಾಡಿದ್ರು. ಏನು ಪ್ರಯೋಗ ಅಂತ ನೋಡೋದಿದ್ರೆ, ಇಲ್ಲಿ ಒಂದು ಅವರು ಪ್ರಯೋಗವನ್ನ ಮಾಡುವಾಗ ವಿಭವಾಂತರದಲ್ಲಿ ವ್ಯತ್ಯಾಸವನ್ನ ಮಾಡ್ತಾ ಹೋದ್ರು. ಹೀಗೆ ಒಂದು ವಿಭವಾಂತರವನ್ನ ಕೊಡುವಂತಹ ಒಂದು ಉಪಕರಣ, ಎಮ್ಮೀಟರ್ ಅನ್ನ ವಿಭವಾಂತರವನ್ನ ಅಳೆಯುವಂತಹ ಉಪಕರಣ ಎಮ್ಮೀಟರ್ ಅನ್ನ ತಗೊಂಡು ಅದಕ್ಕೆ ಒಂದು ರೋಧವನ್ನ ಹೀಗೆ ಜೋಡಿಸಿ ಅವರು ಪ್ರಯೋಗವನ್ನ ಮಾಡಿದಾಗ ಅವರಿಗೆ ಏನ್ ಗೊತ್ತಾಯ್ತು, ಯಾವಾಗ ವಿಭವಾಂತರದಲ್ಲಿ ಹೆಚ್ಚಳ ಆಗ್ತಾ ಹೋಯ್ತು ಅದಕ್ಕೆ ತಕ್ಕ ಹಾಗೆ ಕರೆಂಟ್ ಕೂಡ, ಅಂದ್ರೆ ವಿದ್ಯುತ್ ಪ್ರವಾಹ ಕೂಡ ವ್ಯತ್ಯಾಸ ಆಗ್ತಾ ಹೋಯ್ತು. ಹೇಗೆ ವ್ಯತ್ಯಾಸ ಅಂತ ಅಂದ್ರೆ, ವಿಭವಾಂತರ ಜಾಸ್ತಿ ಆಗ್ತಾ ಹೋದ ಹಾಗೆ ಅಲ್ಲಿ ಉಂಟಾದಂತಹ ವಿದ್ಯುತ್ ಪ್ರವಾಹವು ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಅಂದ್ರೆ ವಿಭವಾಂತರದ ಬೆಲೆ ಜಾಸ್ತಿ ಮಾಡ್ತಾ ಹೋದಾಗೆ ಉಂಟಾಗುವಂತಹ ವಿದ್ಯುತ್ ಪ್ರವಾಹವು ಕೂಡ ಜಾಸ್ತಿ ಆಯ್ತು. ಅಂದ್ರೆ ಅರ್ಥ, ವಿಭವಾಂತರ ಮತ್ತೆ ವಿದ್ಯುತ್ ಪ್ರವಾಹ ನೇರಾನುಪಾತದಲ್ಲಿದೆ ಅನ್ನೋದನ್ನ ಅವರು ಕಂಡ್ಕೊಂಡ್ರು ಈ ಪ್ರಯೋಗವನ್ನ ಮಾಡ್ತಾ. ಯಾವಾಗ ವಿಭವಾಂತರ ಜಾಸ್ತಿ ಮಾಡ್ತಾ ಹೋದ್ರು ಅಲ್ಲಿ ರೆಕಾರ್ಡ್ ಆದಂತಹ ವಿದ್ಯುತ್ತಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಅದೇ ವಿಭವಾಂತರವನ್ನ ಕಡಿಮೆ ಮಾಡ್ತಾ ಹೋದ ಹಾಗೆ ಅಲ್ಲಿ ಉಂಟಾದಂತಹ ವಿದ್ಯುತ್ ಪ್ರವಾಹದ ದರವು ಕೂಡ ಕಡಿಮೆ ಆಗ್ತಾ ಹೋಯ್ತು. ಸೊ ಈ ಮೂಲಕ ಅವ್ರು ಏನಂತ ಅರ್ಥ ಮಾಡ್ಕೊಂಡ್ರು ಅಂತ ಅಂದ್ರೆ, ವಿಭವಾಂತರ ಮತ್ತೆ ವಿದ್ಯುತ್ ಪ್ರವಾಹ ಎರಡು ನೇರಾನುಪಾತದಲ್ಲಿದೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ತಾ ಹೋದ್ರು. ಈ ಎರಡು ಬೆಲೆಗಳಿಗೆ ಅವರು ನಕ್ಷೆಯನ್ನ ಹಾಕಿದಾಗ
ಹೀಗೆ ವಿಭವಾಂತರವನ್ನ y ಅಕ್ಷದಲ್ಲಿ ತಗೊಂಡು ವಿದ್ಯುತ್ ಪ್ರವಾಹವನ್ನ x ಅಕ್ಷದಲ್ಲಿ ತಗೊಂಡು ಅವರು ನಕ್ಷೆಯನ್ನ ಬಿಡಿಸಿದಾಗ ಅವರಿಗೆ ಈ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಒಂದು ಸರಳ ರೇಖೆ ಸಿಗ್ತಾ ಹೋಯ್ತು. ಹಾಗೆ ಈ ಸರಳ ರೇಖೆ ಹೇಗೆ ಸಿಗ್ತಾ ಹೋಯ್ತು ಅಂದ್ರೆ, ಎಷ್ಟು ವಿಭವಾಂತರವನ್ನ ಒದಗಿಸ್ತಾ ಇದೀವೋ ಅದಕ್ಕೆ ತಕ್ಕ ಹಾಗೆ ವಿದ್ಯುತ್ ಪ್ರವಾಹದ ಬೆಲೆ ಸಿಗ್ತಾ ಹೋಯ್ತು, ಒಂದು ಸ್ಥಿರಾಂಕಗಳು ಸಿಗ್ತಾ ಹೋಯ್ತು. ಈ ಸ್ಥಿರಾಂಕಗಳನ್ನೇ ಅಂದ್ರೆ ಈ ಒಂದು ರೇಖೆಯ ಸ್ಲೋಪ್ ಅನ್ನ ನಾವು ರೋಧ ಅಂತ ನೋಡಬಹುದು. ಇಲ್ಲಿ ಏನು ಈ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ಒಂದು ನಕ್ಷೆಯಲ್ಲಿ ನಮ್ಗೆ ಸರಳ ರೇಖೆ ಸಿಗತ್ತೋ ಇದರ ಸ್ಲೋಪ್ ಅನ್ನ ನಾವು ರೋಧ, ಇದನ್ನ ಸಾಂಕೇತಿಕವಾಗಿ ಆರ್ ಇಂದ ಸೂಚಿಸ್ತೀವಿ. ಯಾಕೆ ಆರ್ ಅಂತ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಆರ್ ಇಂದ ಸೂಚಿಸ್ತೀವಿ. ರೆಸಿಸ್ಟೆನ್ಸ್ ಶಬ್ದ ಶುರು ಆಗೋದು ಆರ್ ಇಂದ ಅಲ್ವಾ, ಹಾಗಾಗಿ ರೋಧ ಅಂತ ಅಂದ್ರೆ ರೆಸಿಸ್ಟೆನ್ಸ್. ಸೊ ಇದನ್ನ ನಾವು ಸಾಂಕೇತಿಕವಾಗಿ ಆರ್ ಅಂತ ಬರಿತೀವಿ. ಸೊ ಅವರಿಗೆ ಗೊತ್ತಾಗಿದ್ದೇನು, ವಿಭವಾಂತರ ಮತ್ತೆ ವಿದ್ಯುತ್ ಪ್ರವಾಹ ನೇರಾನುಪಾತದಲ್ಲಿದೆ. ಅವು ಎರಡರ ಒಂದು ಏನು ವ್ಯತ್ಯಾಸವನ್ನ ನೋಡಿದಾಗ ಅಲ್ಲಿ ಸಿಗ್ತಾ ಇದ್ದಿದ್ದು ಸ್ಥಿರಾಂಕ ಆಗಿತ್ತು, ಅದನ್ನ ರೋಧ ಅಂತ ತಗೊಂಡ್ರು. v/i ತಗೊಂಡಾಗ ಅದೊಂದು ಸ್ಥಿರಾಂಕವನ್ನ ಕೊಡ್ತಾ ಹೋಯ್ತು, ಆ ಸ್ಥಿರಾಂಕವನ್ನೇ ರೋಧ ಅಂತ ತಗೊಂಡ್ರು. ಹಾಗಾಗಿ ಅಲ್ಲಿಂದ ನಾವು ಓಂ ಪ್ರಯೋಗದ ಮೂಲಕ ನಮ್ಗೆ ಗೊತ್ತಾಗಿದ್ದೇನು ಅಂತ ಅಂದ್ರೆ ವಿಭವಾಂತರ ಸಮ ವಿದ್ಯುತ್ ಪ್ರವಾಹ ಗುಣಿಸು ರೋಧ. ಇದು ಓಂ ನ ನಿಯಮ ಅಂತ ಕರೀತಾರೆ. ಈ ಒಂದು ಸೂತ್ರವನ್ನ ಓಂನ ನಿಯಮದ ಸೂತ್ರ ಅಂತ ಹೇಳ್ತೀವಿ. ಸೊ ನಿಯಮ ಏನ್ ಹೇಳತ್ತೆ ಅನ್ನೋದನ್ನ ನೋಡೋಣ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವೆ, ಯಾಕೆ ಲೋಹದ ತಂತಿ ಮಕ್ಳೇ? ಲೋಹ ಒಂದು ಉತ್ತಮ ವಾಹಕ ಆಗಿರತ್ತೆ, ಹಾಗಾಗಿ ನಾವು ಲೋಹದ ತಂತಿಯನ್ನ ಬಳಸ್ತೀವಿ. ಹಾಗೆ ಇಲ್ಲಿ ಇನ್ನೊಂದು ಕಂಡೀಷನ್ ಏನಿದೆ, ತಾಪಮಾನ ಸ್ಥಿರವಾಗಿರ್ಬೇಕು, ತಾಪಮಾನದಲ್ಲಿ ಏರಿಳಿತ ಆಗ್ಬಾರ್ದು ಅನ್ನೋದು ಅವರ ನಿಯಮದಲ್ಲಿ ಇದೆ. ಸೊ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿರುತ್ತದೆ. ಯಾಕೆ ಅನ್ನೋದನ್ನು ನಾನು ಇವಾಗಷ್ಟೇ ಹೇಳ್ದೆ ಅಲ್ವಾ, ಯಾವಾಗ ವಿಭವಾಂತರ ಹೆಚ್ಚಾಯ್ತೋ ವಿದ್ಯುತ್ ಪ್ರವಾಹವೂ ಕೂಡ ಹೆಚ್ಚಾಯ್ತು. ಹಾಗಾಗಿ ಸ್ಥಿರ ತಾಪಮಾನ ಇರಬೇಕು ಅನ್ನೋದು ಒಂದು ಕಂಡೀಷನ್ ಆಗಿತ್ತು. ತಾಪಮಾನದಲ್ಲಿ ಏರಿಕೆ ಅಥವಾ ಇಳಿಕೆ ಆದಾಗ ಅದು ಬೇರೆ ರೀತಿ ಆಗತ್ತೆ. ಸೊ ಇಲ್ಲಿ ಸ್ಥಿರವಾದಂತಹ ತಾಪ ಇರಬೇಕು ಅನ್ನೋದು ಒಂದು ಕಂಡೀಷನ್ ಆದ್ರೆ, ಆ ಕಂಡೀಷನ್ ನಲ್ಲಿ ವಿಭವಾಂತರದಲ್ಲಿ ವ್ಯತ್ಯಾಸ ಆಗ್ತಾ ಹೋದ ಹಾಗೆ ವಿದ್ಯುತ್ ಪ್ರವಾಹದಲ್ಲಿ ಅದಕ್ಕನುಗುಣವಾಗಿ ವ್ಯತ್ಯಾಸವನ್ನ ನೋಡ್ತಾ ಹೋಗಿರೋದಕ್ಕೆ ಅವ್ರೇನಂತ ಹೇಳಿದ್ರು, ನೇರಾನುಪಾತದಲ್ಲಿರತ್ತೆ. ಅವು ಎರಡು ಅಂಶಗಳು ನೇರಾನುಪಾತದಲ್ಲಿರತ್ತೆ ಅನ್ನೋದನ್ನ ನಮ್ಗೆ ಪ್ರತಿಪಾದಿಸಿ ಹೇಳಿದ್ದಾರೆ. ಸೊ ರೋಧ ಅನ್ನೋದನ್ನ ನಾವಿವಾಗ ನೋಡಿದ್ವಿ. ಯಾವಾಗ ಒಂದು v/i ನಕ್ಷೆಯನ್ನ ನಾವು ತಗೊಳ್ತೀವೋ ಅಲ್ಲಿ ಬಂದಂತಹ ಸರಳ ರೇಖೆಯ ಸ್ಲೋಪ್ ನಮಗೆ ರೋಧವನ್ನ ಕೊಡುತ್ತೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ರೋಧ ಅಂದ್ರೆ ಏನಿರಬಹುದು ಹಾಗಿದ್ರೆ? ರೋಧ ಅಂತ ಅಂದ್ರೆ ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಆಗತ್ತೆ ಅನ್ನೋದನ್ನ ನಾವಿವಾಗ ಕಲ್ತಿದೀವಿ ಅಲ್ವಾ. ಒಂದು ವೇಳೆ ಆ ಪ್ರವಾಹಕ್ಕೆ ವಾಹಕ ಒಡ್ಡುವಂತಹ ಅಡ್ಡಿ ಅಂದ್ರೆ ನೀನ್ ಮುಂದಕ್ಕೆ ಹೋಗ್ಬೇಡ ಅಂತ ಕರೆಂಟ್ ಅನ್ನ ತಡೆದ್ರೆ ಆ ಒಂದು ವಾಹಕದ ಲಕ್ಷಣವನ್ನ ನಾವು ರೋಧ ಅಂತ ಕರಿತೀವಿ. ಸೊ ವಾಹಕದಲ್ಲಿ ಪ್ರವಹಿಸುವ ವಿದ್ಯುದಾವೇಶಗಳ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣವನ್ನ ರೋಧ ಅಂತ ಕರೀತಾರೆ. ಹಾಗೆ ಇದನ್ನ ಈ ರೋಧ ಅನ್ನುವಂತಹ ವಿಷಯವನ್ನ ನಮ್ಗೆ ತಿಳಿಸ್ಕೊಟ್ಟಿರೋದು ಓಂ ಅಲ್ವಾ. ಹಾಗಾಗಿ ಈ ರೋಧವನ್ನ ನಾವು SI ಏಕಮಾನ ಓಂ ಅನ್ನೋದನ್ನ ನೋಡ್ತೀವಿ. ಇದನ್ನ ಗ್ರೀಕ್ ಅಕ್ಷರ ಈ ರೀತಿಯಾಗಿ ಬರಿತೀವಿ, ಅಂದ್ರೆ ಹೀಗ್ ಬರೆದ್ರೆ ಆಯ್ತು. ಈ ರೀತಿಯಾಗಿ ಬರೆದ್ರೆ ಇದರ ಅರ್ಥ ಓಂ. ಇದು ಯಾವುದರ ಏಕಮಾನ ಆಗಿದೆ ಮಕ್ಳೇ? ರೋಧದ ಏಕಮಾನ. ರೋಧ ಅಂದ್ರೆ ಏನು ಹಾಗಿದ್ರೆ?
ವಾಹಕ ತನ್ನ ಮೂಲಕ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವಂತಹ ವಿರೋಧವನ್ನ ನಾವೇನಂತ ಕರಿತೀವಿ? ಆ ವಾಹಕದ ರೋಧ ಅಂತ ಕರಿತೀವಿ. ಇದರ SI ಏಕಮಾನ ಓಂ. ಇನ್ನು ಈ ರೋಧ ಮತ್ತೆ ವಿದ್ಯುತ್ ಪ್ರವಾಹ ವಿಲೋಮಾನುಪಾತದಲ್ಲಿ ಇರುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಹೇಗೆ? ಈಗ ನೀವು ಓಂನ ನಿಯಮವನ್ನ ನೋಡಿದೀರ. V=IR ಅನ್ನೋದು ಓಂನ ನಿಯಮ, ಹೌದಾ? ಅಥವಾ ನಕ್ಷೆಯನ್ನ ಗಮನಿಸಿದ್ರೆ V ವರ್ಸಸ್ R ನಾವು ನಕ್ಷೆಯನ್ನ ತಗೊಳ್ತೀವಿ. ಆ ನಕ್ಷೆಯಲ್ಲಿ V ಒಂದು ಅಕ್ಷದಲ್ಲಿದ್ರೆ I ಇನ್ನೊಂದು ಅಕ್ಷದಲ್ಲಿರತ್ತೆ, ಹೌದಾ? ಸೊ ನಾವು ಈ ಸೂತ್ರವನ್ನೇ R ಗೆ ಬರ್ಕೊಂಡು ನೋಡಿದಾಗ V/I ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ R ರೋಧ ಏನಿದೆ ಇದು ವಿಭವಾಂತರಕ್ಕೆ ನೇರಾನುಪಾತದಲ್ಲಿದೆ. ಅನುಪಾತವನ್ನ ನಾವು ತಗೊಂಡ್ರೆ ವಿಭವಾಂತರಕ್ಕೆ ಅದು ನೇರಾನುಪಾತದಲ್ಲಿದೆ. ಎರಡೂ ಕೂಡ ಅಂಶದಲ್ಲೇ ಇದೆ. ಆದ್ರೆ ವಿದ್ಯುತ್ ಪ್ರವಾಹ ನಮ್ಗೆ ಛೇದದಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ರೋಧ ಇದು ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿದೆ, ಹೌದಾ? R V ಗೆ ನೇರಾನುಪಾತದಲ್ಲಿದೆ. R ಏನಿದೆಯಲ್ಲ ಇದು ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ನೇರಾನುಪಾತದಲ್ಲಿದೆ, ಹೌದಾ? ಎರಡೂ ಅಂಶದಲ್ಲೇ ಇರೋದ್ರಿಂದ ನೇರಾನುಪಾತದಲ್ಲಿದೆ. ಇನ್ನು ಛೇದದಲ್ಲಿ ಇರೋದು ವಿದ್ಯುತ್ ಪ್ರವಾಹ, ಅಂದ್ರೆ ನಾವು ಅದನ್ನ 1/I ಅಂತ ನೋಡಬಹುದು. ಸೊ ಕರೆಂಟು ಅಥವಾ ವಿದ್ಯುತ್ ಪ್ರವಾಹ ಮತ್ತೆ ರೋಧ ಇವೆರಡು ವಿಲೋಮಾನುಪಾತದಲ್ಲಿದೆ ಅನ್ನೋದು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ವಾಹಕದ ರೋಧವನ್ನ ನಾವು ಜಾಸ್ತಿ ಮಾಡ್ತಾ ಹೋದ ಹಾಗೆ ಅಲ್ಲಿ ಉಂಟಾಗುವಂತಹ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ R ಈಗ 2ರಷ್ಟಾಯ್ತು ಅಂದ್ರೆ ಆಗ ಏನಾಗತ್ತೆ? ಅದು ಕೊಡುವಂತಹ ಕರೆಂಟು ಅರ್ಧ ಆಗ್ತಾ ಹೋಗುತ್ತೆ, I/2 ಆಗ್ತಾ ಹೋಗುತ್ತೆ. ರೋಧವನ್ನ ನಾವು 2ರಷ್ಟು ಹೆಚ್ಚು ಮಾಡಿದ್ರೆ ಅಲ್ಲಿ ಉಂಟಾಗುವಂತಹ ವಿದ್ಯುತ್ತು ಅರ್ಧದಷ್ಟು, ಎಷ್ಟಿತ್ತೋ ಅದರ ಅರ್ಧದಷ್ಟು ಕಡಿಮೆ ಆಗತ್ತೆ. ಉದಾಹರಣೆಗೆ ಈಗ ರೋಧವನ್ನ ನಾವು 4 ಅಂತ ತಗೊಂಡ್ರೆ ಮೊದಲಿಗೆ 4 ಇತ್ತು ವಿದ್ಯುತ್, ಅಲ್ಲಿ ಉಂಟಾಗ್ತಾ ಇದ್ದಂತಹ ವಿದ್ಯುತ್ತು 8 ಆಂಪಿಯರ್ ಇತ್ತು ಅಂತ ತಗೊಳ್ಳೋಣ, ಆಯ್ತಾ? 4 ಓಂ ರೋಧ ಇರುವಂತಹ ಒಂದು ವಾಹಕ 8 ಆಂಪಿಯರ್ ವಿದ್ಯುತ್ ಅನ್ನ ಕೊಡ್ತಾ ಇತ್ತು. ಯಾವಾಗ ನಾವು ಈ ವಾಹಕದ ಒಂದು ರೋಧವನ್ನ 8 ಆಂಪಿಯರಿಗೆ ಹೆಚ್ಚು ಮಾಡ್ತೀವಿ, ಅಂದ್ರೆ 2ರಷ್ಟು ಮಾಡ್ತೀವಿ, ಆಗ ಏನಾಗತ್ತೆ? ಅಲ್ಲಿ ಉಂಟಾಗ್ತಾ ಇರುವಂತಹ ರೋಧ ವಿದ್ಯುತ್ ಪ್ರವಾಹ 4ಕ್ಕೆ ಇಳಿಯತ್ತೆ. ಅಂದ್ರೆ ರೋಧ ಹೆಚ್ಚಾಯ್ತು, ವಿದ್ಯುತ್ ಉಂಟಾಗ್ತಾ ಇರುವಂತಹ ವಿದ್ಯುತ್ ಅಲ್ಲಿ ಕಡಿಮೆ ಆಯ್ತು. ಈ ರೀತಿಯಾಗಿ ನಾವಿಲ್ಲಿ ಏನನ್ನ ನೋಡಬಹುದು ಮಕ್ಕಳೇ? ಹೇಗೆ ರೋಧವನ್ನ ವ್ಯತ್ಯಾಸ ಮಾಡ್ತಾ ಹೋದ ಹಾಗೆ ಕರೆಂಟಿನಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಥವಾ ವಿದ್ಯುತ್ ಪ್ರವಾಹದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ನಾವು ಹಿಂದೆಲ್ಲ 1 ಆಂಪಿಯರ್ ಅಂದ್ರೆ ಏನು ಅಥವಾ 1 ವೋಲ್ಟ್ ಅಂದ್ರೆ ಏನು ಅಂತ ನೋಡಿದ ಹಾಗೆ 1 ಓಮ್ ಅಂದ್ರೆ ಏನು ನೋಡ್ಬೇಕಲ್ವಾ? 1 ಓಮ್ ಅಂದ್ರೆ ವಾಹಕದ ಎರಡೂ ತುದಿಗಳ ನಡುವೆ 1 ವೋಲ್ಟ್ ವಿಭವಾಂತರ ಇದ್ದು ಆ ವಾಹಕದ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಆಗ್ತಾ ಇದ್ರೆ ಅಲ್ಲಿ ಇರುವಂತಹ ರೋಧವನ್ನ ನಾವು 1 ಓಮ್ ಅಂತ ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ನಾವೀಗ ನೋಡಿದೀವಿ V=IR, ಹೌದಾ? ಅಂದ್ರೆ R ಯಾವುದಕ್ಕೆ ಸಮನಾಗಿರುತ್ತೆ? V/I. ಒಂದು ವೇಳೆ ನಮ್ಗೆ 1 ಓಂ ಬೇಕು ಅಂತ ಅಂದ್ರೆ ವಿಭವಾಂತರ 1 ವೋಲ್ಟ್ ಇರಬೇಕು, ಅಲ್ಲಿ 1 ಆಂಪಿಯರ್ ಕರೆಂಟ್ ಹರಿತಾ ಇರಬೇಕು, ಆಗ ನಮಗೆ 1 ಓಂ ಸಿಗೋದಕ್ಕೆ ಸಾಧ್ಯ ಆಗತ್ತೆ. ಸೊ ವಾಹಕದ ಮೂಲಕ 1 ವೋಲ್ಟ್ ನಷ್ಟು ವಿಭವಾಂತರ ಹೊಂದಿರುವಂತಹ ವಾಹಕದ ಮೂಲಕ 1 ಆಂಪಿಯರ್ ಕರೆಂಟ್ ಹರಿತಾ ಇದ್ರೆ ಅಲ್ಲಿ ಇರುವಂತಹ ರೋಧವನ್ನ ನಾವು 1 ಓಂ ಅಂತ ಕರಿತೀವಿ.
ಈ ಎಲ್ಲದ್ರದ್ದು SI ಏಕಮಾನಗಳು ತುಂಬಾ ಇಂಪಾರ್ಟೆಂಟ್ ಇರತ್ತೆ ಮಕ್ಳೇ. ಹಾಗಾಗಿ SI ಏಕಮಾನಗಳನ್ನ ಹಾಗೆ ಅವುಗಳನ್ನ ಯಾವ ಸಂಕೇತದಿಂದ ಸೂಚಿಸ್ತೀವಿ? ಇವಾಗ ರೋಧವನ್ನ ಆರ್ ಇಂದ, ಕ್ಯಾಪಿಟಲ್ ಆರ್ ಇಂದ ಬರಿತೀವಿ, ಹೌದಾ? ವಿದ್ಯುತ್ ಪ್ರವಾಹವನ್ನ ನಾವು ಕ್ಯಾಪಿಟಲ್ ಐ ಇಂದ ಬರಿತೀವಿ, ಆವೇಶಗಳನ್ನ ಕ್ಯೂ ಇಂದ ಬರಿತೀವಿ, ವಿಭವಾಂತರವನ್ನ ವಿ ಇಂದ ಬರಿತೀವಿ. ಹೀಗೆ ಅವುಗಳ ಸಂಕೇತ ಮತ್ತೆ SI ಏಕಮಾನ ಇದೆಲ್ಲದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂದ್ರೆ ಸಮಸ್ಯೆಯನ್ನ ಸಾಲ್ವ್ ಮಾಡುವಾಗ, ಯಾವುದೇ ಒಂದು ಆ ಏನು ಪ್ರಶ್ನೆಯನ್ನ ಸಾಲ್ವ್ ಮಾಡುವಾಗ ನಿಮಗೆ ಈ ಸಂಕೇತಗಳು ಏನು ಅನ್ನೋದು ನಿಮಗೆ ನೆನಪಿದ್ರೆ ನೀವು ಕೊಟ್ಟಿರುವಂತಹ ಅಂಶಗಳನ್ನ ಬರ್ಕೊಳ್ಳೋದು ಈಸಿ ಆಗತ್ತೆ. ಆ ಅಂಶಗಳನ್ನ ನೋಡಿ ಸರಿಯಾದಂತಹ ಸೂತ್ರವನ್ನು ಆಯ್ಕೆ ಮಾಡ್ಕೋಬಹುದು. ಹಾಗಾಗಿ ಈ ಸಂಕೇತಗಳನ್ನ ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಸೊ ಈಗ ರೋಧ ಅನ್ನೋದು ಏನು ಅಂತ ಎಲ್ಲ ಅಭ್ಯಾಸ ಮಾಡಿದ್ದಾಯ್ತು. ಹಾಗಿದ್ರೆ ಇದು ಯಾವುದನ್ನ ಅವಲಂಬಿಸಿದೆ? ಈ ರೋಧ ಯಾವ್ಯಾವ ಅಂಶಗಳನ್ನ ಅವಲಂಬಿಸಿದೆ ಅಂತ ನೋಡಿದ್ರೆ, ವಾಹಕದ ರೋಧ ಅವಲಂಬಿಸಿರುವಂತಹ ಅಂಶ ಅಂತ ಅಂದ್ರೆ ಮೊದಲನೆಯದು ವಾಹಕದ ಉದ್ದ. ಈಗ ಏನೋ ಒಂದು ಪೈಪ್ ಅಂತ ಅನ್ಕೊಂಡ್ರೆ, ಈ ರೀತಿಯಾಗಿ ಪೈಪ್ ಇದೆ, ಇದೊಂದು ವಾಹಕ ಅಂತ ನೀವು ತಗೊಂಡ್ರೆ ಇದರ ಉದ್ದ ಎಷ್ಟಿರತ್ತೋ ಎಲ್, ಹೌದಾ? ಅದನ್ನ ಆಧರಿಸಿ ರೋಧ ಹೆಚ್ಚು ಕಡಿಮೆ ಆಗತ್ತೆ. ಹೇಗೆ ಹೆಚ್ಚು ಕಡಿಮೆ ಆಗತ್ತೆ ಅನ್ನೋದನ್ನು ನೋಡೋಣ. ಆದ್ರೆ ನಮ್ಗಿಲ್ಲಿ ಅರ್ಥ ಆಗ್ತಾ ಇರೋದೇನು? ವಾಹಕದ ರೋಧ ಆ ವಾಹಕದ ಉದ್ದವನ್ನ ಅವಲಂಬಿಸಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ವಾಹಕದ ಅಡ್ಡ ಕೊಯ್ತ ಅಥವಾ ವಿಸ್ತೀರ್ಣ ಅಂತ ನಾವು ತಗೊಳ್ಬಹುದು. ಅಂದ್ರೆ ಈ ಒಂದು ಇದನ್ನ ಅಂದ್ರೆ ಈ ಒಂದು ಭಾಗವನ್ನ ನಾವು ಅಡ್ಡ ಕೊಯ್ತ ಅಂತ ತಗೊಳ್ಬಹುದು. ಈಗ ಯಾವುದೇ ಒಂದು ಪೈಪ್ ಅನ್ನ ನೀವು ಕಟ್ ಮಾಡಿದ್ರೆ ಈ ರೀತಿಯಾಗಿ ವೃತ್ತಾಕಾರದ ಆಕಾರ ನಮ್ಗೆ ಸಿಗತ್ತೆ ಅಲ್ವಾ, ಹೌದಾ? ಸೊ ಇದನ್ನ ಅಡ್ಡ ಕೊಯ್ತ ಅಂತ ಕರೀತಾರೆ. ಈ ರೀತಿಯಾಗಿ ಕಂಟಿನ್ಯೂ ಆಗಿರತ್ತೆ ಪೈಪ್ಗಳು. ಆದ್ರೆ ಈ ಭಾಗವನ್ನ, ಇಲ್ಲಿರುವಂತಹ ಈ ಜಾಗವನ್ನ ಏನಂತ ಅರ್ಥ ಮಾಡ್ಕೊಳ್ಬಹುದು? ಅಡ್ಡ ಕೊಯ್ತ ಅಂತ ಅರ್ಥ ಮಾಡ್ಕೊಳ್ಬಹುದು. ಸೊ ವಾಹಕದ ರೋಧ ಅಡ್ಡ ಕೊಯ್ತವನ್ನು ಅವಲಂಬಿಸಿರತ್ತೆ. ಹಾಗೆ ವಸ್ತುವಿನ ಪ್ರಾಕೃತಿಕ ಗುಣ ಮತ್ತೆ ತಾಪಮಾನವನ್ನ ಅವಲಂಬಿಸಿರತ್ತೆ. ವಾಹಕದ ರೋಧ ಈ 4 ಅಂಶಗಳನ್ನ ಅವಲಂಬಿಸಿರತ್ತೆ. ವಸ್ತುವಿನ ಪ್ರಾಕೃತಿಕ ಗುಣ ಯಾಕೆ ಅನ್ನೋದನ್ನು ನಾವು ನೋಡೋಣ. ಸೊ ನಮ್ಗಿಲ್ಲಿ ಗೊತ್ತಾಗ್ತಾ ಇರೋದೇನು ಮಕ್ಳೇ? ವಾಹಕದ ರೋಧ ಅವಲಂಬಿಸಿರುವಂತಹ ಅಂಶಗಳನ್ನ ನೋಡೋದಿದ್ರೆ ಮೊದಲನೆಯದು ವಾಹಕದ ಉದ್ದ. ನಾನು ಆಗಷ್ಟೇ ಹೇಳ್ದೆ, ಈ ರೀತಿಯಾಗಿ ನಾವು ಒಂದು ವಾಹಕವನ್ನ ತಗೊಂಡ್ರೆ ಹೀಗೆ ಒಂದು ವಾಹಕವನ್ನ ತಗೊಂಡಾಗ ಅಲ್ಲಿ ಉಂಟಾಗುವಂತಹ ರೋಧ ಈ ವಾಹಕದ ಉದ್ದವನ್ನ ಅವಲಂಬಿಸಿರತ್ತೆ. ಹೇಗೆ ಉದ್ದವನ್ನ ಅವಲಂಬಿಸಿರತ್ತೆ ಅಂದ್ರೆ, ಇದು ಉದ್ದ ಅಲ್ವಾ, ಎಲ್, ಲೆಂತ್ ಅಂತ ಹೇಳಿದ್ರೆ ಎಲ್ ಅಂತ ತಗೊಳ್ಬಹುದು ಇದನ್ನ. ಹಾಗೆ ಈ ಒಂದು ಅಡ್ಡ ಕೊಯ್ತ ಇದನ್ನ ನಾವೇನಂತ ಕರಿತೀವಿ? ಎ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳ್ತಾರೆ. ಹಾಗಾಗಿ ಇದು ಎ ಅಂತ ನಾವು ತಗೊಂಡ್ರೆ ಈ ವಾಹಕ ಯಾವುದರಿಂದ ಮಾಡಲ್ಪಟ್ಟಿದೆ? ಯಾವ ರೀತಿಯ ವಾಹಕ, ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ಈಗ ಉದಾಹರಣೆಗೆ ರಬ್ಬರ್ ಅಂತ ತಗೊಂಡ್ರೆ, ನೀವೆಲ್ರೂ ಬಳಸ್ತಾ ಇರ್ತೀರಲ್ವಾ ರಬ್ಬರ್, ಅದರ ಮೂಲಕ ವಿದ್ಯುತ್ ಪ್ರವಾಹ ಆಗತ್ತಾ? ಆಗಲ್ಲ. ಯಾವ್ದಾದ್ರೂ ಒಂದು ವೈರ್, ತಂತಿ ರಬ್ಬರ್ ಇಂದ ಮಾಡಿದ್ರೆ ಅದರ ಮೂಲಕ ವಿದ್ಯುತ್ ಪ್ರವಾಹ ಆಗಲ್ಲ. ಅದೇ ಲೋಹಗಳು, ಈಗ ತಾಮ್ರದ ತಂತಿನೋ ಅಥವಾ ಅಲ್ಯೂಮಿನಿಯಂ ತಂತಿನೋ ಈ ರೀತಿಯಾಗಿ ಲೋಹದ ನಾವು ತಂತಿಗಳನ್ನ ತಗೊಂಡ್ರೆ ಅದೆಲ್ಲದು ಏನಾಗಿರತ್ತೆ? ವಾಹಕಗಳಾಗಿರತ್ತೆ. ಸೊ ವಾಹಕ ಮತ್ತೆ ಅದು ತೋರಿಸುವಂತಹ ರೋಧವನ್ನ ಅವಲಂಬಿಸಿ ನಾವು ರೋಧವನ್ನ ಹೇಳ್ಬಹುದು. ಸೊ ಈ ಒಂದು ವಾಹಕ ಅಂತ ತಗೊಂಡ್ರೆ ಇದರ ಉದ್ದ ಎಲ್ಲನ್ನ ಹೇಗೆ ಅವಲಂಬಿಸಿರತ್ತೆ ಅಂದ್ರೆ ರೋಧ ಮತ್ತೆ ಉದ್ದ ಎರಡು ನೇರಾನುಪಾತದಲ್ಲಿರತ್ತೆ. ಅರ್ಥ, ನಾವು ಯಾವಾಗ ಇದರ ಉದ್ದವನ್ನ ಜಾಸ್ತಿ ಮಾಡ್ತೀವೋ ಅಲ್ಲಿ ಉಂಟಾಗುವಂತಹ ರೋಧ ಕೂಡ ಜಾಸ್ತಿ ಆಗತ್ತೆ. ನಾವು ಒಂದು ವಾಹಕದ ಉದ್ದವನ್ನ, ಈಗ ಒಂದು ವಯರನ್ನ
ಎಷ್ಟು ಉದ್ದವಾಗಿ ನಾವು ತಗೊಳ್ತೀವಿ ಅಲ್ಲಿ ಉಂಟಾಗುವಂತಹ ರೋಧ ಅಷ್ಟೇ ಜಾಸ್ತಿ ಆಗತ್ತೆ. ಯಾಕೆ ಅಂತ ಕೇಳಬಹುದು. ಈಗ ನಾವು ಈಗಾಗ್ಲೇ ಅರ್ಥ ಮಾಡ್ಕೊಂಡಿದೀವಿ ಏನು ಆವೇಶಗಳ ಚಲನೆ, ಹೌದಾ? ಎಲೆಕ್ಟ್ರಾನ್ಗಳು ಚಲಿಸ್ತಾ ಇರತ್ತೆ. ಅದ್ರ ಜೊತೆನಲ್ಲಿ ಧನ ಆವೇಶಗಳು ಇರತ್ತೆ ಅಲ್ವಾ, ಮಧ್ಯ ಮಧ್ಯದಲ್ಲಿ ಋಣ ಆವೇಶಗಳಿರತ್ತೆ. ಹೀಗೆ ಧನ ಆವೇಶಗಳು ಮಧ್ಯದಲ್ಲಿ ಋಣ ಆವೇಶಗಳಿರತ್ತೆ. ಈಗ ಇಷ್ಟು ಸಣ್ಣ ಜಾಗ ಅಂತ ಅಂದ್ರೆ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಶುರು ಮಾಡಿ ಈ ಎಲ್ಲಾ ಆವೇಶಗಳನ್ನ ದಾಟ್ಕೊಂಡು ಇಲ್ಲಿ ತನಕ ಬರಬೇಕು. ಆಗ ಮಾತ್ರ ಹರಿಯುವಿಕೆ ಸಾಧ್ಯ ಅಲ್ವಾ? ಸೊ ಇದರಲ್ಲಿ ಕಡಿಮೆ ಧನ ಆವೇಶಗಳಿದೆ. ನಾವು ಈ ರೋಧ ಏನು ಅಂತ ನೋಡಿದ್ರೆ, ನಾನು ಆಗ್ಲೇ ಹೇಳಿದೆ, ವಾಹಕ ವಿದ್ಯುತ್ ಪ್ರವಾಹಕ್ಕೆ ತೋರಿಸುವಂತಹ ಅಡ್ಡಿಯನ್ನ ನಾವು ರೋಧ ಅಂತ ಅರ್ಥ ಮಾಡ್ಕೊಂಡಿದೀವಿ. ಆ ಅಡ್ಡಿಯನ್ನ ಉಂಟು ಮಾಡ್ತಾ ಇರೋದು ಯಾರು? ಈ ಧನ ಆವೇಶಗಳು. ಅವು ಋಣ ಆವೇಶಕ್ಕೆ ಡಿಕ್ಕಿ ಹೊಡೆದು ಅವು ಆರಾಮಾಗಿ ಮುಂದೆ ಹೋಗದೆ ಇರೋ ತರ ತಡೆದು ಬಿಡತ್ತೆ. ಅಂದ್ರೆ ಅದನ್ನ ನಾವು ಅಡ್ಡಿ ಅಂತ ಕರಿತೀವಿ ಅಲ್ವಾ? ನಾವು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ 10 ಜನ ನಮ್ ಮುಂದೆ ಹೀಗೆ ಓಡಾಡ್ತಾ ಇದ್ರೆ ನಾವು ಸುಲಭವಾಗಿ ಅವರನ್ನ ದಾಟ್ಕೊಂಡು ಹೋಗೋದು ಸಾಧ್ಯ ಆಗಲ್ಲ. ಅದೇ ಫ್ರೀ ಆಗಿದೆ, ಎಲ್ಲನೂ ಖಾಲಿ ಇದೆ ಅಂತಂದ್ರೆ ನಾವು ಆರಾಮಾಗಿ ನಡ್ಕೊಂಡು ಹೋಗಬಹುದು. ಸೊ ಇಲ್ಲಿ ಈ ಧನ ಆವೇಶಗಳನ್ನ ನಾವು ಆ ನಮ್ಗೆ ಈ ಒಂದು ವಾಹಕದಲ್ಲಿ ರೋಧವನ್ನ ಉಂಟು ಮಾಡ್ತಾ ಇರುವಂತಹ ಅಂಶಗಳು ಅಂತ ತಗೊಂಡ್ರೆ, ಇಷ್ಟು ಸಣ್ಣ ಜಾಗದಲ್ಲಿ ಸ್ವಲ್ಪ ಪ್ರಮಾಣದ ಧನ ಆವೇಶಗಳಿರತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ರೋಧವನ್ನ ನಾವಿಲ್ಲಿ ನೋಡಬಹುದು. ಅದೇ ಇಷ್ಟು ಉದ್ದವಾದಂತಹ ಒಂದು ವಾಹಕ ಅಂತ ತಗೊಂಡ್ರೆ ಆಗ ಏನಾಗತ್ತೆ? ತುಂಬಾ ಧನ ಆವೇಶಗಳು ಇರತ್ತೆ ಅಲ್ವಾ? ಎಲ್ಲಾ ಜಾಗದಲ್ಲಿ ಹರಡ್ಕೊಂಡಿರತ್ತೆ. ಎಲೆಕ್ಟ್ರಾನ್ ಇದಿಷ್ಟೂ ಜಾಗವನ್ನ ದಾಟ್ಕೊಂಡು ಇಲ್ಲಿಗೆ ಬರ್ಬೇಕು ಅಂದ್ರೆ ಇಲ್ಲಿ ಉಂಟಾಗುವಂತಹ ರೋಧ ಏನಾಯ್ತು? ಜಾಸ್ತಿ ಆಯ್ತು. ಅದಕ್ಕೆ ವಾಹಕದ ರೋಧ ಯಾವಾಗ್ಲೂ ಉದ್ದದ ಜೊತೆಗೆ ನೇರಾನುಪಾತದಲ್ಲಿರತ್ತೆ. ನೇರಾನುಪಾತದಲ್ಲಿ ಯಾಕೆ ಅಂತ ಅಂದ್ರೆ ಯಾವಾಗ ಉದ್ದ ಜಾಸ್ತಿ ಆಗತ್ತೋ ಆ ವಾಹಕ ತೋರಿಸುವಂತಹ ರೋಧ ಕೂಡ ಜಾಸ್ತಿ ಆಗ್ತಾ ಹೋಗತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ವಾಹಕದ ಅಡ್ಡ ಕೊಯ್ತ. ಅಡ್ಡ ಕೊಯ್ತ ಅಂತ ಅಂದ್ರೆ ಈ ಒಂದು ಏರಿಯಾ ಅಂತ ನಾವು ತಗೊಳ್ಬಹುದು. ಇದಕ್ಕೆ ವಿಲೋಮಾನುಪಾತದಲ್ಲಿರತ್ತೆ. ಅಂದ್ರೆ ಯಾವಾಗ ಈ ಒಂದು ಆ ಜಾಗವನ್ನ ಅಂದ್ರೆ ವಾಹಕದ ಟೋಟಲ್ ಏರಿಯಾವನ್ನ ಸ್ಥಳವನ್ನ ನಾವು ಕಡಿಮೆ ಮಾಡ್ತಾ ಹೋಗ್ತೀವೋ, ಈಗ ಇಲ್ಲಿ ಕಡಿಮೆ ಇದೆ ಅಂತ ಅಂದ್ರೆ ಇಲ್ಲಿ ಜಾಗ ಕಡಿಮೆ ಇದೆ ಈ ತರ ಇರೋದ್ರ ಬದಲಿಗೆ ಇನ್ನು ನಾವು ಅದನ್ನ ಹೀಗೆ ಸಣ್ಣ ಮಾಡಿದ್ವಿ ಅಂತ ಅಂದ್ರೆ ಅಲ್ಲಿರುವಂತಹ ಧನ ಆವೇಶಗಳು ಕೂಡ ಸಂಖ್ಯೆ ಕಡಿಮೆ ಆಗತ್ತೆ ಅಲ್ವಾ? ಜಾಗ ಇರಲ್ಲ, ಹಾಗಾಗಿ ಅದೇನಾಗತ್ತೆ? ಹರಡ್ಕೊಬಿಡತ್ತೆ. ಹರಡ್ಕೊಂಡಾಗ ಏನಾಗತ್ತೆ? ಒಂದು ಎಲೆಕ್ಟ್ರಾನಿಗೆ ದಾರಿ ಸುಲಭ ಆಗತ್ತೆ. ಹಾಗಾಗಿ ರೋಧ ಮತ್ತೆ ಅಡ್ಡ ಕೊಯ್ತ ವಿಲೋಮಾನುಪಾತದಲ್ಲಿ ಇರತ್ತೆ. ಯಾವಾಗ ನಾವು ಅಡ್ಡ ಕೊಯ್ತವನ್ನ ಜಾಸ್ತಿ ಮಾಡ್ತೀವೋ ಅಷ್ಟು ಕಡಿಮೆ ರೋಧ ನಮಗೆ ಸಿಗ್ತಾ ಹೋಗತ್ತೆ. ಅಥವಾ ಈಗ ಇಲ್ಲಿ ಜಾಗವನ್ನ ಸಣ್ಣ ಮಾಡಿದೀವಿ, ಹೌದಾ? ಅದರ ಅರ್ಥ ಏನಾಯ್ತು? ಇಲ್ಲಿ ಜಾಗ ಆಲ್ರೆಡಿ ಸಣ್ಣ ಇದೆ. ಸಣ್ಣ ಇದ್ದಾಗ ಇದ್ರ ಮೂಲಕ ಎಲೆಕ್ಟ್ರಾನ್ ಪಾಸ್ ಆಗೋದು ಕೂಡ ಕಷ್ಟ ಆಗ್ಬಿಡತ್ತೆ, ಹೌದಾ? ಸೊ ಇದನ್ನ ತುಂಬಾ ದೊಡ್ಡದು ಮಾಡಿದ್ರೆ ಹೇಗೆ? ಈಗ ಮುಂಚೆ ಇಷ್ಟು ಅಗಲ ಇತ್ತು ಅಂತ ಅನ್ಕೊಳ್ಳೋಣ. ಈ ರೀತಿಯಾಗಿ ಇದರ ಅಗಲವನ್ನ ಇಷ್ಟು ಮಾಡಿದಾಗ ಏನಾಗತ್ತೆ? ಉದ್ದ ಸೇಮ್ ಇದೆ. ಇದು 10 ಮೀಟರ್ ಅಂತ ಅನ್ಕೊಳ್ಳೋಣ. ಇದು 10 ಮೀಟರೇ ಇದೆ. ಆದ್ರೆ ಇಲ್ಲಿ ಏನ್ ಜಾಸ್ತಿ ಆಯ್ತು? ಅಗಲ ಜಾಸ್ತಿ ಆಯ್ತು. ಅಗಲ ಜಾಸ್ತಿ ಆದಾಗ ಇಲ್ಲೂ 10 ಎಲೆಕ್ಟ್ರಾನ್ಗಳಿದೆ, 10 ಧನ ಆವೇಶಗಳು ಅಂದ್ರೆ ಪ್ರೋಟಾನ್ಗಳಿದೆ ಅಂತ ಅನ್ಕೊಳ್ಳೋಣ. ಸೊ ಈ 10 ಎಲೆಕ್ಟ್ರಾನ್ ಮತ್ತೆ 10 ಪ್ರೋಟಾನ್ಗಳು ಸಣ್ಣ ಜಾಗದಲ್ಲಿದ್ದಾಗ ಒಂದಕ್ಕೊಂದು ತಾಗೋದು ಜಾಸ್ತಿ. ಅದೇ ಅಗಲ ಮಾಡಿದಾಗ ಹರಡ್ಕೊಳ್ಳತ್ತೆ, ಹೋಗ್ಬಿಡತ್ತೆ. ಆಗ ಎಲೆಕ್ಟ್ರಾನಿಗೆ ದಾರಿ ಸುಲಭ ಆಗತ್ತೆ. ಹಾಗಾಗಿ ಏನಂತ ಅರ್ಥ ಮಾಡ್ಕೊಳ್ಬಹುದು? ಈ ಒಂದು ರೋಧ ಅಡ್ಡ ಕೊಯ್ತದ ಜೊತೆಗೆ ವಿಲೋಮಾನುಪಾತದಲ್ಲಿದೆ. ಅಗಲವನ್ನ ಜಾಸ್ತಿ ಮಾಡಿದಷ್ಟು ರೋಧ ಕಡಿಮೆ ಆಗ್ತಾ ಹೋಗತ್ತೆ. ಅದೇ ಅಗಲ ಕಡಿಮೆ ಆಯ್ತು ಅಥವಾ ಅಡ್ಡ ಕೊಯ್ತದ ಜಾಗ ಕಡಿಮೆ ಆಯ್ತು ಅಂತ ಅಂದ್ರೆ
ಅಲ್ಲಿ ಉಂಟಾಗುವಂತಹ ರೋಧ ಜಾಸ್ತಿ ಆಗ್ತಾ ಹೋಗತ್ತೆ. ಇದು ನಾವು ಉದ್ದ ಮತ್ತೆ ಅಡ್ಡ ಕೊಯ್ತದ ಆಧಾರದ ಮೇಲೆ ರೋಧ ಹೇಗೆ ವ್ಯತ್ಯಾಸ ಆಗತ್ತೆ ಅನ್ನೋದನ್ನ ನೋಡಿದ್ದಾಯ್ತು. ಇನ್ನು ರೋಧಶೀಲತೆ, ನಾನಾಗ್ಲೇ ಹೇಳ್ದೆ ವಾಹಕದ ರೋಧ ಅವಲಂಬಿಸಿರೋದು 4 ಅಂಶಗಳ ಮೇಲೆ. ಒಂದು ತಾಪಮಾನ, ಇನ್ನೊಂದು ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ಹಾಗೆ ವಾಹಕದ ನೈಸರ್ಗಿಕ ಗುಣ. ಯಾವ ರೀತಿಯ ವಸ್ತು, ಈ ವಾಹಕ ಯಾವ ರೀತಿಯ ವಸ್ತುವಿನಿಂದ ಆಗಿದೆ ಅನ್ನೋದನ್ನ ಅವಲಂಬಿಸಿದೆ ಅಂತ. ಸೊ ವಾಹಕದ ಉದ್ದ ಮತ್ತೆ ಅಗಲಗಳ ಮೇಲೆ ಹೇಗೆ ಅವಲಂಬಿತವಾಗಿದೆ ಅನ್ನೋದನ್ನ ನಾವಿವಾಗ ಕಲ್ತಿದ್ದಾಗಿದೆ. ಸೊ ಮುಂದಿನ ಅಂಶವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡೋಣ. ಸೊ ಇಲ್ಲಿಯವರೆಗೆ ನಿಮ್ಗೆ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳಿದಂತಹ ವಿಷಯಗಳು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಅಂಶವನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಲಿಯೋಣ. ಥ್ಯಾಂಕ್ ಯು.